ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ. ಈ ದಿನ ಬೇಸಿಗೆ ಶಿಬಿರ, ಮಕ್ಕಳ ಬೇಸಿಗೆ ಶಿಬಿರದ 20ನೇ ದಿನ. ಎಲ್ಲಾ ಮಕ್ಕಳು ಇದ್ದೀರಾ? ಅದರಿಂದ ಈ ದಿನ ಮೊದಲಿಗೆ ಗುರುದೇವಿ ಹಿರೇಮಠ್ ಮೇಡಮ್ ಅವರು ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಮೇಡಮ್? ಮೆದುಳಿನ ಇದು ಬ್ಯಾಲೆನ್ಸ್, ಬ್ರೈನ್ ಬ್ಯಾಲೆನ್ಸ್ ಮತ್ತು ಶ್ರೇಷ್ಠ ಮೆದುಳಿನ ಯೋಗ ಅಂತಂದ್ರೆ ಏನ್ ಹೇಳ್ತಾರ ಅದಕ್ಕ, ಬ್ರೈನ್ ಬ್ಯಾಲೆನ್ಸ್ ಮತ್ತು ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಅಂತ ಹೇಳಿ. ಬ್ರೈನ್ ಬ್ಯಾಲೆನ್ಸ್ ಮತ್ತು ಸೂಪರ್ ಬ್ರೈನ್ ಎಕ್ಸರ್ಸೈಸ್. ಹಲೋ ಎಲ್ಲಾ ಮಕ್ಕಳೆಲ್ರು ಈ ದಿನ ಗುರುದೇವಿ ಹಿರೇಮಠ್ ಮೇಡಮ್ ಅವರು ನಿಮ್ಮ ಬ್ರೈನ್ಗೆ ಒಂದು ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ಅದರಿಂದ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಅವ್ರನ್ನ ನಾವು ಈ ವೇದಿಕೆಗೆ ಆಹ್ವಾನ ಮಾಡೋಣ. ಅದಕ್ಕೆ ಮೊದಲೇ ಒಂದು ಗಣಪತಿದೊಂದು ಶ್ಲೋಕ ಹೇಳೋಣ, ನಂತರ ಅವ್ರನ್ನ ಆಹ್ವಾನಿಸೋಣ. ಗಣಪತೆ ಎನ್ನ ಪಾಲಿಸೋ ಗಂಭೀರ, ಗಣಪತೆ ಎನ್ನ ಪಾಲಿಸೋ ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಸರ್ವಾದೀಸುರ ವಂದ್ಯ ಶಿರಬಾಗುವೆ, ಸರ್ವಾದೀಸುರ ವಂದ್ಯ ಶಿರಬಾಗುವೆ ನಾ, ಗಣಪತೆ ಎನ್ನ ಪಾಲಿಸೋ. ಆದಿಪೂಜಿತ ನೀನು ಮೋದ ಭಕುತರಿಗಿತ್ತು, ಆದಿಪೂಜಿತ ನೀನು ಮೋದ ಭಕುತರಿಗಿತ್ತು, ಮಾಧವನಲ್ಲಿ ಮನ ಸದಾ ನಿಲ್ಲಿಸು ನೀ, ಮಾಧವನಲ್ಲಿ ಸದಾ ನಿಲ್ಲಿಸು ನೀ, ಪಂಕಜನಯನ ಶ್ರೀ ವೆಂಕಟ, ಶ್ರೀ ಪಂಕಜನಯನ ಶ್ರೀ ವೆಂಕಟ ವಿಠಲ ಕಿಂಕರನೆಂದೆನಿಸೆನ್ನ, ಶಂಕರ ತನಯನೇ ಗಜಪತೆ ಗಣಪತೆ ಗಜಪತೆ ಗಣಪತೆ, ಗಣಪತೆ ನಿನ್ನ ಪಾಲಿಸೋ ಗಂಭೀರ, ಗಜಪತೆ ಎನ್ನ ಪಾಲಿಸೋ. ಹರಿವೋ. ಎಲ್ಲಾ ಮಕ್ಕಳು ರೆಡಿ ಇದ್ದೀರಾ? ಗುರುದೇವಿ ಮೇಡಮ್ ಅವರು ಒಂದು ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ಅದಕ್ಕೆ ನೀವು ಎಲ್ಲರೂ ರೆಡಿಯಾಗಿ ಅವ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ಶ್ರದ್ಧೆಯಿಂದ ಆಲಿಸ್ಕೊಂಡು ಕಲ್ತ್ಕೋತೀರಾ ಅಂತ ಅನ್ಕೋತೀನಿ. ನಮಸ್ತೆ ಮೇಡಮ್. ಗುರುದೇವಿ ಮೇಡಮ್ ನಿಮಗೆ ಸ್ವಾಗತ. ಮಕ್ಕಳ ಎಲ್ಲರಿಗೂ ಈ ಸಂಜೆ ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರೆ ಹೀಗೆ ತೋರಿಸಿ, ಓಕೆನಾ? ಮೊದಲು ಏನ್ ಮಾಡೋಣ ಅಂತಂದ್ರ, ನಾವು ಬ್ರೈನ್ ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ ಬ್ರೈನ್ ಬ್ಯಾಲೆನ್ಸ್ ಮಾಡಿ ಆಮೇಲೆ ನಾವು ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಅನ್ನ ಮಾಡೋಣ. ಅದು 50 ಕೌಂಟ್ ಇರುತ್ತೆ. ತುಂಬಾ ಚೆನ್ನಾಗಿ ನಿಮ್ದು ಏನಂತಂದ್ರ ಮೆದುಳಿನ ಗ್ರಹಿಸುವಂತ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಿಮ್ಗೆ ಬುದ್ಧಿ ಶಕ್ತಿನ ಹೆಚ್ಚಾಗುತ್ತೆ. ಓದ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಪ್ರತಿದಿನ ಮಾಡೋದ್ರಿಂದ. ಈಗ ನೀವು ಇದನ್ನ ಕೂತಲ್ಲೇ ಮಾಡೋಣ ಬ್ರೈನ್ ಬ್ಯಾಲೆನ್ಸ್, ಆಮೇಲೆ ಎದ್ ನಿಂತು ಅದನ್ನ ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಅನ್ನು ಎದ್ ನಿಂತು ಮಾಡ್ಕೊಳ್ಳೋಣ. ಎಲ್ಲರೂ ಈ ತರ ನಿಮ್ ಮೆದುಳಿಗೆ, ಎಡ ಮೆದುಳು ಮತ್ತು ಬಲ ಮೆದುಳಿಗೆ ಹಿಡ್ಕೊಳ್ಳಿ ಕೈನ ಮಕ್ಕಳ. ನಾನು ಹೇಳ್ದಂಗ ನೀವು ಲೋಡ್ ಆಗಿ ಅಂದ್ರೆ ಶಬ್ದದ ಮುಖಾಂತರ ಹೇಳ್ಬೇಕಿದನ್ನ, ಹಾಗೆ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದಲ್ಲ. ಹಿಡ್ಕೊಳ್ಳಿ, ಎರಡು ಹಿಡ್ಕೊಂಡ್ರ ಬಹಳ ಜೋರಾಗಿ ಒತ್ತಬಾರ್ದು. ಸುಮ್ನೆ ಈ ತರ ಇವೆರಡು ಕೈಗಳಿಂದ ಸಮನಾಗಿ ಬರಲಿ, ಹೀಗೆ ಬೇಡ, ಹೀಗೆ ಇಟ್ಕೊಳ್ಳಿ. ಮೆದುಳಿನ ಜೀವಕೋಶಗಳೇ, ಹೇಳಿ, ನಿಮ್ ಬಾಯಿ ಬಿಟ್ಟು ಹೇಳ್ಬೇಕಿದನ್ನ. ಮೆದುಳಿನ ಜೀವಕೋಶಗಳೇ ನೀವಾಗಿಯೇ ಸಮತೋಲನಗೊಳ್ಳಿರಿ. ಮೆದುಳಿನ ಜೀವಕೋಶಗಳೇ ಸಮತೋಲನಗೊಳ್ಳಿರಿ. ಮೆದುಳಿನ ಜೀವಕೋಶಗಳೇ ನೀವಾಗಿಯೇ ಸಮತೋಲನಗೊಳ್ಳಿರಿ. ನಿಮಗೆ ನೀವಾಗಿಯೇ, ಹೇಳಿ, ಸಮತೋಲನಗೊಳ್ಳುವ ಶಕ್ತಿ ಇದೆ. ಈ ಕಾರ್ಯವನ್ನು ಚೆನ್ನಾಗಿ ಮಾಡಿ. 3 ಸಲ ಹೇಳ್ಬೇಕು ಮಕ್ಕಳ ಇದನ್ನ. ಮೆದುಳಿನ ಜೀವಕೋಶಗಳೇ ಸಮತೋಲನಗೊಳ್ಳಿರಿ. ಮೆದುಳಿನ ಜೀವಕೋಶಗಳೇ ಸಮತೋಲನಗೊಳ್ಳಿರಿ. ನಿಮಗೆ
ನೀವಾಗಿಯೇ ಸಮತೋಲನಗೊಳ್ಳುವ ಶಕ್ತಿ ಇದೆ. ಈ ಕಾರ್ಯವನ್ನು ಚೆನ್ನಾಗಿ ಮಾಡಿ. ನಿಮಗಿದೋ ಧನ್ಯವಾದಗಳು. ನಿಮಗಿದೋ ಧನ್ಯವಾದಗಳು. ಕಣ್ಣು ಮುಚ್ಕೊಂಡು ಲೌಡ್ ಆಗಿ ಹೇಳಿ, ಶಬ್ದ ಮುಖಾಂತರ ಹೇಳಿ ಇದೊಂದ್ಸಲ. ಮೆದುಳಿನ ಜೀವಕೋಶಗಳೇ ಸಮತೋಲನಗೊಳ್ಳಿರಿ. ಮೆದುಳಿನ ಜೀವಕೋಶಗಳೇ ಸಮತೋಲನಗೊಳ್ಳಿರಿ. ಮೆದುಳಿನ ಜೀವಕೋಶಗಳೇ ಸಮತೋಲನಗೊಳ್ಳಿರಿ. ನಿಮಗೆ ನೀವಾಗಿಯೇ ಸಮತೋಲನಗೊಳ್ಳುವ ಶಕ್ತಿ ಇದೆ. ಈ ಕಾರ್ಯವನ್ನು ಚೆನ್ನಾಗಿ ಮಾಡಿ. ನಿಮಗಿದೋ ಧನ್ಯವಾದಗಳು. ನಿಮಗಿದೋ ಧನ್ಯವಾದಗಳು. ನಿಮಗಿದೋ ಧನ್ಯವಾದಗಳು. ಈಗ ನಿಧಾನವಾಗಿ ಕೈಯನ್ನ ಕೆಳಗಿಡಿ. ಇದನ್ನ ನೀವು ಪ್ರತಿದಿನ ಮೂರು ಸಲ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಮಾಡ್ತಾ 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 ಬಂದ್ರ ನಿಮ್ಮ ಬ್ರೇನ್ ಏನ್ ಗೊತ್ತಾ, ಆಚೆ ಈಚೆ ಏನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತಿರ್ತದಲ್ಲ, ಅದು ಸಮತೋಲನ ಸ್ಥಿತಿಗೆ ಬರುತ್ತ, ಬ್ರೈನ್ ಬ್ಯಾಲೆನ್ಸ್ ಆಗುತ್ತ. ಈಗ ಎಲ್ಲರೂ ಎದ್ ನಿಂತ್ಕೊಳ್ಳಿ ಮಾಸ್ಟರ್, ಮಕ್ಕಳ ಎದ್ ನಿಂತ್ಕೊಳ್ಳಿ. ಅದ್ನೇಲೆ ಎಲ್ಲರೂ. ನಾನು ಮೊದಲು ಒಂದ್ಸಲ ತೋರಿಸ್ತೀನಿ ನಿಮ್ಗ, ಆಮೇಲೆ ಅದನ್ನ ನಾನು ತೋರಿಸ್ದಂಗೆ ಮಾಡಿ. ಹೌದಾ? ಹಿಂದಕ್ಕೆ ನಿಂತ್ಕೊಳ್ಳಿ, ನಿಮ್ ಮುಖ ಕಾಣಿಸ್ಬೇಕು. ಹಿಂದಕ್ಕೆ ನಿಂತ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ಆಫ್ ಇಟ್ಟಾದ್ರ ಮಕ್ಕಳ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ, ಹಿಂದಕ್ಕೆ ನಿಲ್ಲಿ. ನಾನು ಒಂದ್ಸಲ ನೋಡಿ ಈ ತರ ಕೈ ಈ ತರ ಮಾಡಿ 3 ಸಲ ಹಿಂಗ್ ಹೊಡ್ಕೋಬೇಕು ನಮ್ ತೊಡೆಗೆ. ಹಿಂಗ್ ಹೊಡ್ಕೊಂಡ್ಮೇಲೆ ಈ ತರ ಕ್ರಾಸ್ ಮಾಡಿ 2 ಕಿವಿಗಳನ್ನ ಹಿಡ್ಕೋಬೇಕು ಜೋರಾಗಿ. ಇದು ಕಿವಿ ಕೆಳಗೆ ನಾವು ಓಲೆ ಹಾಕ್ತಿವಲ್ವಾ, ಅದನ್ನ ಹಿಡ್ಕೋಬೇಕು. ಹೌದಾ? ಹಿಡ್ಕೊಂಡ್ಮೇಲೆ ಅರ್ಧ ಕೂಡೋದು ಹೇಳೋದು ಇಷ್ಟೇ. 1 2 3 ಈ ತರ. ಹೌದಾ? ಈಗ ಎಲ್ಲರೂ ಮಾಡೋಣ. ಕೈ ಹೀಗೆ ಮಾಡಿ ಮೊದಲು. ಫಸ್ಟ್ ಎಲ್ಲರೂ 1 2 3 4. 50 ಕೌಂಟ್ ಹೇಳ್ಸೋಣ. 1 2 ಮಾಡಿ ಮಕ್ಕಳ ಎಲ್ಲರೂ. 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 30. ಕುಂತಲ್ಲಿ ಮಾಡ್ತಿದ್ರು ಪುಟ್ಟ. ಎದ್ ನಿಂತು ಮಾಡು ಚೆನ್ನಾಗಿ. 41 42 43 34 35 46 47 48 49 50. ವಾವ್, ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಕಾಲು ನೋದ್ವಾ ಯಾರಿಗಾದ್ರು? ಇಲ್ಲ ಅಲ್ಲ ನಾವು ಪಾಪು ನೋಡಲ್ಲಿ. ಚೆನ್ನಾಗಿತ್ತಾ? ಬ್ರೈನ್ ಬ್ಯಾಲೆನ್ಸ್, ಸೂಪರ್ ಬ್ರೈನ್ ಎಕ್ಸರ್ಸೈಸು. ಮತ್ತೆ ನಿಮ್ಗೆ ಧ್ಯಾನ ಕೂರಿಸ್ಬಿಡಿ ಮೇಡಮ್. ಕೂರಿಸ್ತೀರಾ? ಈಗ ರೆಸ್ಟ್ ಆಗುತ್ತಲ್ವಾ, ಧ್ಯಾನನೂ ಆಗುತ್ತೆ. ಮಕ್ಕಳ ನಮ್ ಬುಕ್ ಸಿಗ್ತಾ ಇಲ್ಲ ಈ ಸದ್ಯಕ್ಕೆ.
ಇರ್ಲಿ. ಯಾರು ಕಾಣಿಸ್ತಿಲ್ಲ ಅವ್ರಿಗೆ. ಹಾ, ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಕ್ಕಳ. ಎಲ್ಲರೂ ಚಪ್ಪಗಾಲ ಹಾಕೊಂಡು ಕೂಡಿ, ಇಲ್ಲ ಕೆಳಗ್ ಕೂತ್ರೆ ಚಪ್ಪಗಾಲ ಹಾಕೊಳ್ಳಿ, ಮೇಲ್ ಕೂತ್ರೆ ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ, ಕೈಯನ್ನೆಲ್ಲ ಪಕ್ಕದಲ್ಲಿ ನೋಡಿ, ಪಕ್ಕದಲ್ಲಿ ನೀರ್ ಇಟ್ಕೊಂಡಿದ್ರೆ ಒಂಚೂರು ನೀರ್ ಕುಡೀರಿ. ಮೇಡಮ್ ನೀವೇ ಗೈಡ್ ಮಾಡಿ. ನಾನೇ ಗೈಡ್ ಮಾಡ್ಲಾ? ಹಾ, ಮಾಡಿ ಮಾಡಿ. ನಾನು ಒಂದು ನೀವೊಂದು ಅನ್ನೋದ್ರ ಮಕ್ಳಿಗೆ ಕನ್ಫ್ಯೂಸ್ ಆಗುತ್ತೋ. ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಿ, ಮಾಡಿ. ನಮಸ್ತೆ ಎಲ್ಲಾ ಮಕ್ಳುಗಳೆಲ್ಲರೂ. ಆಂಟಿ ಹೇಳ್ಕೊಟ್ಟಿದ್ದು ಬ್ರೈನ್ ಎಕ್ಸರ್ಸೈಸ್ ಮಾಡಿ ಎಲ್ಲರೂ ತಿಳ್ಕೊಂಡಿದ್ದೀರಾ. ಕಾಲು ಕೈಗಳೆಲ್ಲ ನೋವು ಆಗಿರುತ್ತೆ ಅಂತ ಅಂದ್ರೂ ರೆಸ್ಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡೋಣ, ನಾವಿವಾಗ ಧ್ಯಾನ ಸ್ಥಿತಿ ಉತ್ಕೊಂಡ್ಬಿಡೋಣ, ಧ್ಯಾನಕ್ಕೆ ಹೋಗೋಣ. ಈ ಧ್ಯಾನಕ್ಕೆ ಹೋಗ್ಬೇಕು ಅಂದ್ರೆ ಎಲ್ರು ನೀರ್ ಕುಡ್ತಿದ್ದೀರಾ? ನೀರ್ ಹತ್ರ ಇಟ್ಕೊಂಡಿರೋದ್ರ ಒಂದ್ ಲೋಟ. ದಿನ ಗೊತ್ತಲ್ವಾ, ನೀರು ಇಟ್ಕೋಬೇಕು ಪಕ್ಕದಲ್ಲಿ. ನಾವು ಓದಕ್ಕೆ ಮತ್ತೆ ಧ್ಯಾನಕ್ಕೆ ಹತ್ತು ಕೂತ್ಕೋಬೇಕಾದ್ರೂ ಒಂಚೂರು ನೀರ್ ಇಟ್ಕೋಬೇಕು. ನೀರ್ ಇಟ್ಕೊಂಡಿರ ಒಂದ್ ಅರ್ಧ ಲೋಟ ನೀರ್ ತಗೊಂಡ್ ನೀರ್ ಕುಡೀರಿ. 10 ನಿಮಿಷ ಧ್ಯಾನ ಮಾಡೋಣ. ಎಲ್ರು ನೀರ್ ಕುಡೀರಿ. ಪಾಪು, ಕರುಣ, ನೀರ್ ಕುಡಿ. ವಾಟರ್ ಬಾಟಲ್ ಪಕ್ಕ ಇಡು. ಜಾಣ ಮಕ್ಳು. ಎಲ್ಲ ರೆಡಿನಾ ಮಕ್ಳ? ಎಲ್ಲರೂ ವಾಟರ್ ಬಾಟಲ್ ಎಲ್ಲ ಪಕ್ಕದಲ್ಲಿ. ಕಾಲ್ ಚಕ್ಕ ಬಕ್ಕ ಹಾಕೊಳ್ಳಿ. ಕೈನ ನೋಡಿ ಈ ತರ ಕ್ರಾಸ್ ಮಾಡ್ಕೊಳ್ಳಿ. ದಿನ ಹೇಳ್ಕೊಟ್ಟಿರ್ತಾರೆ ಮೇಡಮ್ ಅನ್ಸುತ್ತೆ, ನಾನ್ ದೊಡ್ಡದಾಗಿ ತೋರ್ಸಿದ್ರೆ ಕಾಣಿಸ್ತದೆ ನೋಡಿ. ಈ ತರ ಕೈನ ಕ್ರಾಸ್ ಮಾಡ್ಕೊಳ್ಳಿ, ಆಯ್ತಾ? ಕ್ರಾಸ್ ಮಾಡ್ಕೊಂಡು ಈ ತರ ನಮ್ ತೊಡೆ ಹತ್ರ ಇಟ್ಕೋಬೇಕು, ಅಂದ್ರೆ ಹೊಟ್ಟೆನ್ ಕೆಳಗಡೆ ಕೈ ಇಟ್ಕೊಂಡು ನಿಧಾನಕ್ಕೆ ಕಣ್ಣು ಮುಚ್ಚಿ. ಕೈ ಈ ತರ ಕ್ರಾಸ್ ಮಾಡ್ಕೊಂಡು ನಿಧಾನಕ್ಕೆ ಕೈ ಮುಚ್ಚಿ. ಹಾಗೇನೆ ನಿಮ್ ಉಸಿರನ್ನ ನೀವು ಗಮನಿಸ್ತಾ ಇರಿ. 2 ಸರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಮಕ್ಳ ಗೊತ್ತಾಯ್ತಾ? ಎಲ್ಲರೂ ದೀರ್ಘವಾಗಿ ಉಸಿರು ತಗೊಂಡ್ರಲ್ವಾ? ಮತ್ತೆ ನಿಧಾನಕ್ಕೆ ಕಣ್ಣನ್ನ ಈ ತರ ಮುಚ್ಚಿ ನಿಧಾನಕ್ಕೆ ಮುಚ್ಚಬೇಕು. ನಿಮ್ ಮೂಗನ್ ತುದಿನ ನೀವು ನೋಡ್ತಾ ಇರ್ಬೇಕು. ಗೊತ್ತಾಯ್ತಾ? ನಿಮ್ ಮೂಗ್ ಕಾಣಿಸುತ್ತಾ ನೋಡಿ. ನೀವು ಮಕ್ಳೆಲ್ಲ ಚಿಕ್ಕವರಲ್ವಾ, ನೀವ್ ಏನ್ ಅಂಗಾಂಗಗಳೆಲ್ಲ ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಕೇಳಿಸ್ತಾರ ಇಟ್ಕೊಂಡಿರ್ತೀರಾ. ಯಾಕೆಂದ್ರೆ ನಿಮ್ಗೆಲ್ಲ ಅವೆಲ್ಲ ಬಲ್ತಿರಲ್ಲ. ಅಂಗಾಂಗಗಳ ನೀವ್ ಹೇಳ್ದಂಗೆಲ್ಲ ಕೇಳುತ್ತೆ. ನೀವು ಕಣ್ಣು ನಿಧಾನಕ್ಕೆ ಮುಚ್ಚಿ ಮೂಗುನ್ ತುದಿನ ಗಮನಿಸಿ. ಮೂಗುನ್ ತುದಿನಲ್ಲಿ ಈ ತರ ಉಸಿರು ಬರ್ತಾ ಇರೋದು ಹೋಗ್ತಾ ಇರೋದೆಲ್ಲ ನಿಮಗ್ ಗೊತ್ತಾಗ್ತಾ ಇರುತ್ತೆ. ಉಸಿರನ್ನ ನಾವು ಈ ತರ ಜೋರ ತಗೊಂಡು ಮತ್ತೆ 3 ಸರಿ ಬಿಟ್ವಲ್ವಾ ಇವಾಗ. ಮತ್ತೆ ಇವಾಗ ನಿಧಾನಕ್ಕೆ ಉಸಿರು ಆಡ್ತಾ ಇರ್ತೀವಿ. ನಾವು ಯಾವಾಗ್ಲೂ ಉಸಿರಾಡ್ತೀವಿ, ನಮ್ಗೆ ಗೊತ್ತಾಗಲ್ಲ. ಅದನ್ನ ನಾವು ಗಮನಿಸದೇನೆ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳೋದು. ಕೂತ್ಕೊಂಡಾಗ ನಾವು ನಿಧಾನಕ್ಕೆ ಉಸಿರು ತಗೋತಾ ಇರ್ತೀವಲ್ಲ, ಅದು ನಮ್ಮ ಅರಿವಿಗೆ ಬರುತ್ತೆ, ಗೊತ್ತಾಗುತ್ತೆ. ಅದರಿಂದ ನಿಧಾನಕ್ಕೆ ಮೂಗುನ್ ತುದಿಗೆ ನಿಮ್ ಗಮನ ತಗೊಂಬನ್ನಿ. ಹಾಗೆ ನೀವು ಉಸಿರಾಡ್ತಾ ಇರೋದನ್ನ ಗಮನಿಸ್ಕೊಳ್ಳಿ. ಉಸಿರು ನೋಡಿ ಹಿಂಗ್ ಒಳಕ್ಕೆ ಹಿಂಗ್ ತಗೊಂಡಾಗ ಏನನ್ಸುತ್ತೆ? ನಿಧಾನಕ್ಕೆ ಅದು ತಣ್ಣಗೆ ಈ ತರ ಹೋಗುತ್ತೆ. ಆ ಕಡೆಯಿಂದ ಗಾಳಿ ಒಳಗಡೆ ಎಲ್ಲ ಸುತ್ತಿ ನಮ್ಮ ಅಂಗಾಂಗಕ್ಕೆಲ್ಲ ಸುತ್ಕೊಂಡು 1 ಸೆಕೆಂಡ್ ಅಲ್ಲಿ ಬರುತ್ತೆ ನೋಡಿ. ಗಾಳಿ ವೇಗ ಎಷ್ಟಿರುತ್ತಲ್ವಾ, ಅದರಿಂದ ನಾವು ನಿಧಾನಕ್ಕೆ ಕಣ್ಣು ಮುಚ್ಕೊಂಡು ಒಂದ್ ಕಡೆ ಮೂಗಿನ ಒಳ್ಳೆಯಿಂದ ಉಸಿರು ತಗೊಳ್ಳೋದನ್ನ ನೀವು ಗಮನಿಸ್ಬೇಕು. ಗೊತ್ತಾಗುತ್ತೆ ನಿಮ್ಗೆ. ನಿಧಾನಕ್ಕೆ ಈ ತರ ಗಮನಿಸಿದ್ರೆ ಉಸಿರು ಒಳಗಡೆ ಹೋಗ್ತಾ ಇರೋದು ಅಂತ ಅಂತ ಗೊತ್ತಾಗತ್ತೆ. ಆಮೇಲೆ ಈ ಕಡೆಯಿಂದ ಎಡಗಡೆಯಿಂದ ಬಿಡ್ತೀವಿ. ಒಂದ್ಸರಿ ಎಡಗಡೆಯಿಂದ ಒಂದ್ಸರಿ ಬಲಗಡೆಯಿಂದ ಉಸಿರು ಹೋಗ್ತಾ ಇರೋದು ಬರೋದು ನಮಗೆ ಗೊತ್ತಾಗುತ್ತೆ. ಗಮನಿಸಿ, ನಿಧಾನಕ್ಕೆ ಗಮನಿಸಿ. ನಿಮ್ ಬ್ರೈನ್ ಎಲ್ಲ ರೆಸ್ಟ್ ಆಗುತ್ತೆ. ಏನ್ ಗೊತ್ತಾ, ನಾವು ಯಾವಾಗ ಉಸಿರು ಮೇಲೆ ಗಮನ ಕೊಡ್ತೀವೋ ಆವಾಗ ನಮ್ ಬ್ರೈನ್ ಎಲ್ಲ ಉಸಿರು ಕಡೆಗೆ ಗಮನ ಬರುತ್ತೆ. ಎಲ್ಲ ಶಾಂತವಾಗುತ್ತೆ. ಎಲ್ಲ ಯೋಚನೆಗಳು ಹೊರ್ಟೋಗುತ್ತೆ. ಬರೀ ಉಸಿರಾಟದ ಮೇಲೆ ನಾವು ಗಮನ ಕೊಡಬೇಕು. ನಾನ್ ನೋಡ್ತೀನಿ ಯಾರ್ಯಾರು ಗಮನ ಕೊಟ್ಟಿದ್ದೀರಾ. ವಿಷ್ಣು, ಕಣ್ಮುಚ್ಚು. ನೀನ್ ದೊಡ್ಡವನಲ್ವಾ, ನೀನೇ ಮಾಸ್ಟರ್ ಆಗ್ಬೇಕು ಎಲ್ಲಾರ್ಗು. ನಿಧಾನ ಕಣ್ಮುಚ್ಕೊಂಡು 5 ನಿಮಿಷ ನೀವು ಬ್ರೈನ್ ರೆಸ್ಟ್ ಕೊಡಿ. ಎಷ್ಟು ನಿಮ್ಗೆ ಇದಾಗುತ್ತೆ ಗೊತ್ತಾ? ರಿಲೀಫ್ ಆಗುತ್ತೆ ಬ್ರೈನು.
ನಿಧಾನ ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ಉಸಿರಾಡೋದನ್ನ ನೀವು ಮೂಗುನ್ ತುದಿಲಿ ಯಾವ ರೀತಿ ಗಾಳಿ ಒಳಕ್ ಹೋಗ್ತಾ ಇದೆ ಅನ್ನೋದನ್ನ ಗಮನ ಕೊಡ್ಬೇಕು. ತೀರಾ ಚಿಕ್ಕ ಮಕ್ಳಿದ್ರೆ ಗೊತ್ತಾಗಲ್ಲ. ನೀವೆಲ್ಲ 5 ವರ್ಷದ ಮೇಲ್ಪಟ್ಟವ್ರಾದ್ರೆ ಎಲ್ಲ ಗೊತ್ತಾಗುತ್ತೆ. ಯಾಕೆಂದ್ರೆ ನಿಮ್ಗೆ ಅದು ಉಪಯೋಗ ಮುಂದೆ ತುಂಬಾ ಇರುತ್ತೆ. ಉಸಿರಾಟದ ಬಗ್ಗೆ, ಬ್ರೈನ್ ಬಗ್ಗೆ ಎಲ್ಲ ಮುಂದಕ್ಕೆ ತರಗತಿಗಳಲ್ಲಿ ನಿಮ್ಗೆ ನಿಧಾನಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಿಕ್ಕೆ ಹೌದು ಅವತ್ತು ಹೇಳ್ಕೊಟ್ಟಿದ್ರು ಮೇಡಮ್ ನೋಡು ಅಂತ ನಿಮ್ಗೆ ಅನ್ನಿಸ್ತೇವೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಇವಾಗಿಂದಲೇ ಕಲ್ತ್ಕೋಬೇಕು. ಉಸಿರು ಅಂದ್ರೆ ಏನು, ಗಾಳಿ ಒಳಕ್ ಹೋಗ್ತಾ ಇರುತ್ತೆ, ಆ ಕಡೆಯಿಂದ ಬರುತ್ತೆ, ಶರೀರದಲ್ಲಿ ಒಳಗೆಲ್ಲ ಸುತ್ಕೊಂಡ್ ಬರುತ್ತೆ ಅಂತ ನೀವು ತಿಳ್ಕೋಬೇಕು. ನಿಧಾನ ಕಣ್ಣು ಮುಚ್ಕೊಂಡು ಮೂಗುನ್ ತುದಿನೇ ಗಮನಿಸಿ. ಇಂಪನ ಕಣ್ಮುಚ್ಚು. ಪ್ರಾಕ್ಟೀಸ್ ಮಾಡ್ಬೇಕಲ್ವಾ. 2 ಕೈ ಈ ತರ ಜೋಡ್ಸ್ಕೊಂಡು ಕಣ್ಮುಚ್ಚಿ ಒಂದ್ 5 ನಿಮಿಷ ಕಣ್ಮುಚ್ಚಿ ಸಾಕು. ಅವಾಗ ನಿಮ್ಗೆ ಬ್ರೈನ್ ಅಲ್ಲಿ ಇರೋದೆಲ್ಲ ಸ್ಟಾಪ್ ಆಗುತ್ತೆ. ಬ್ರೈನ್ ಅಲ್ಲಿ ಏನೇನೋ ಯೋಚನೆ ಬರೋದು, ನೀನ್ ಆಟ ಆಡ್ಬೇಕು ಅನ್ಸೋದು, ಇದೆಲ್ಲ ಸ್ಟಾಪ್ ಆಗ್ಬಿಡುತ್ತೆ. 2 ನಿಮಿಷ ಈ ತರ ಕಣ್ಮುಚ್ಚಿ ಈ ತರ ಕೂತ್ಕೋ. ಮೊನ್ನಿಕಾ ನೋಡಿ ಎಷ್ಟು ಚೆನ್ನಾಗ್ ಧ್ಯಾನ ಮಾಡ್ತಾ ಇದ್ದಾಳೆ. ವಿಷ್ಣು ಧ್ಯಾನ ಮಾಡ್ತಾ ಇದ್ದಾನೆ. ಇಂಪನ ಯಾಕೋ ಅದೇನೋ ಸರಿ ಹೋಗಿಲ್ಲ ಅವಳಿಗೆ. ಕೂತ್ಕೋಬೇಕು ನೋಡು. ಅಲೋಕ್ ಶರ್ಮಾ ಎಷ್ಟ್ ಚೆನ್ನಾಗ್ ಧ್ಯಾನದಲ್ಲಿ ಮುಳುಗೋಗಿದ್ದಾನೆ ನೋಡು, ಎಷ್ಟು ಚೆನ್ನಾಗ್ ಕೂತಿದಾನೆ ಗೊತ್ತಾ. ಅವ್ರಿಗೆಲ್ಲ ಬ್ರೈನ್ ವಾಶ್ ಆಗ್ತಾ ಇದೆ. ಬ್ರೈನ್ ಇರೋ ಕೆಟ್ಟ ಆಲೋಚನೆಗಳೆಲ್ಲ ಹೋಗುತ್ತೆ, ನರಗಳೆಲ್ಲ ಶಕ್ತಿ ಪಡ್ಕೋತವೆ. ಪ್ರಕೃತಿಯಿಂದ ನಮಗೆ ಶಕ್ತಿನ ನಾವು ಗಳಿಸ್ಕೋಬೇಕು. ಈ ವಯಸ್ಸಿಂದನೇ ನೀವು ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿ ಧ್ಯಾನಿಗಳಾಗ್ಬಹುದು, ಜ್ಞಾನಿಗಳಾಗ್ಬಹುದು. ಪುಸ್ತಕ ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗ್ ನೆನಪಲ್ಲಿ ಇರುತ್ತೆ, ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಇನ್ನು 2 ನಿಮಿಷ ಅಷ್ಟೇ. ಹಲೋ ಎಲ್ಲ ಮಕ್ಳೆಲ್ಲರೂ ದೇಹ ಸ್ಥಿತಿಗೆ ಬನ್ನಿ. ಎಲ್ರು ನಿಧಾನಕ್ಕೆ ದೇಹ ಸ್ಥಿತಿಗೆ ಬನ್ನಿ. ಈ ಕೈ ಈ ತರ ಮಾಡ್ಕೊಂಡಿದ್ರೆ ಎಲ್ರು ಬಿಡಿಸ್ಕೊಳ್ಳಿ ಕೈನ. ಕೈ ಬಿಡಿಸ್ಕೊಂಡು ನಿಮ್ ಕಣ್ಣ ಮೇಲೆ ಇಟ್ಕೊಳ್ಳಿ ಈ ತರ.
ಕಣ್ಣಿನ ಮೇಲೆ ಈ ತರ ಇಟ್ಕೊಳ್ಳಿ. 1 2 3 4 5. ನಿಧಾನ ಕೈನ ಕೆಳಗಡೆ ಇಳಿಸಿ ನಿಮ್ ಕಣ್ ತೆರೆದು ನಿಮ್ ಕೈನ ನೋಡ್ಕೊಳ್ಳಿ. ಆಯ್ತಾ? ಮತ್ತೆ ಈ ತರ ಅಂದ್ಬಿಟ್ಟು ಇದು ಬಂದಿರುವಂತ ಶಾಖ ಶಕ್ತಿ ಎಲ್ಲಾನು ನಾವು ನಮ್ಮ ಕಣ್ಣು ಕೈ ಕಾಲಿಗೆಲ್ಲ ಈ ತರ ನಾವು ಶಕ್ತಿನ ಮಾಡ್ಕೋಬೇಕು. ಆಮೇಲೆ ನಾವು ಪ್ರಕೃತಿ ಮಾತೆಗೆ ಮತ್ತೆ ಈ ವೇದಿಕೆಯಲ್ಲಿ ನಿಮ್ಗೆಲ್ರಿಗೂ ಧ್ಯಾನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಸರ್ ಅವರು, ರಂಗನಾಥ್ ಸರ್ ಅಂತ, ಅವ್ರಿಗೆ ಮತ್ತೆ ಅಶ್ವಿನಿ ಮೇಡಮ್ಗೆ, ನಿಮ್ಗೆ ಇವಾಗೆಲ್ಲ ಹೇಳ್ಕೊಟ್ರಲ್ಲ ಬ್ರೈನ್ ಎಕ್ಸರ್ಸೈಜ್, ಆ ಮ್ಯಾಮ್ಗೆಲ್ಲರಿಗೂ ನೀವು ಒಂದ್ಸರಿ ಚಪ್ಪಾಳೆ ಹೊಡೀರಿ. ಜೋರಾಗಿ ಚಪ್ಪಾಳೆ ಹೊಡೀರಿ ಮಕ್ಳ, ಎಲ್ರು ಚಪ್ಪಾಳೆ ಹೊಡೀರಿ. ಧ್ಯಾನ ಒಂದ್ ಇಬ್ಬರಿಗಂತೂ ಆಯ್ತು ಅಂತ ಅನ್ಕೋತೀನಿ. ವಿಷ್ಣು, ನೆಕ್ಸ್ಟ್ ಮತ್ತೆ ಇವತ್ತಿನ ಏನ್ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾ ನಿಮ್ಗೆ ಮಕ್ಳ? ಮೇಡಮ್ ಹಿರಮಿಟ್ ಮೇಡಮ್. ಹಾ ಮೇಡಮ್. ಮತ್ತೆ ಏನೋ ಯಾವ್ದಾದ್ರು ಸಣ್ಣದು ಒಂದ್ ಕತೆ ಹೇಳ್ಕೊಡ್ತೀರಾ ಅಥವಾ ಇವತ್ತು ಸುಗುಣ ಮೇಡಮ್ ಅವ್ರದ್ದಿದೆ? ಹಾ ಅವ್ರಿಗೆ ಹೇಳಿ ಕತೆ ಅದು ನೀವೇ. ಮೇಡಮ್ ಇನ್ನೂ ಜಾಯ್ನ್ ಆಗಿಲ್ಲ ಸುಗುಣ ಮೇಡಮ್. ಹಾ ಅಲ್ಲ ಅಷ್ಟು ತನಕ ಸಣ್ಣದು ಒಂದು ಕತೆ ಹೇಳ್ಬಿಡೋಣ ಮಕ್ಕಳಿಗೆ. ಹೇಳಿ ಹೇಳಿ. ಮಕ್ಳ, ನಿಮ್ಗೆಲ್ಲ ಧ್ರುವ ಅಂತ ಅಂದ್ರೆ ಗೊತ್ತಾ? ಧ್ರುವ ಅಂತ ಒಬ್ಬ ರಾಜ್ಕುಮಾರ ಇರ್ತಾನೆ. ಅವನು ಅಂತಂದ್ರೆ ಅವರು ಮೇಡಮ್ ಸುಗುಣ ಮೇಡಮ್ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆಗಿದಾರ? ಹಾ ಅದೇ ಅವ್ರಿಗೆ ಲಾಸ್ಟ್ ಕೊಡೋಣ ಅನ್ಕೊಂಡೆ. ಓಸ್ಟ್ ಕೊಡ್ತೀರಾ ಮೇಡಮ್ ಅವ್ರಿಗೆ? ಎಸ್ ಕೊಡ್ತೇವೆ. ಹಾ ಮೇಡಮ್. ಸುಗುಣ ಮೇಡಮ್ ಆನ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ. ನಮಸ್ತೆ ಎಲ್ರಿಗೂ. ನಮಸ್ತೆ ಸುಗುಣ ಮೇಡಮ್ ಅವ್ರಿಗೆ, ನಮ್ಮ ವೇದಿಕೆಗೆ ನಮ್ಮ ಮಕ್ಕಳುಗಳಿಗೆ ವಿತೌಟ್ ಫೈರ್ ಏನಾದ್ರು ಸ್ನಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಬಂದಿದ್ದಾರೆ. ಎಲ್ಲಾ ಮಕ್ಕಳ ಎಲ್ಲರೂ ಅವ್ರಿಗೆ ಒಂದು ವೇದಿಕೆಗೆ ಸ್ವಾಗತ ಕೊಡೋಣ. ಹಲೋ ಮಕ್ಕಳ, ಎಲ್ರು ಚಪ್ಪಾಳೆ ಮಾಡಿ. ನಮಸ್ತೆ. ನಮಸ್ತೆ ಹೇಳಿ ಮಕ್ಕಳ. ನಿಮ್ಗೆ ಅನ್ಯೂಟ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಒಂದು ಥಮ್ಸ್ ಕೊಡಿ. ಹಿಂಗೆ ಹೌದು ನಾ ಕೇಳಕ್ ರೆಡಿ ಇದೀವಿ, ನೋಡಕ್ ರೆಡಿ ಇದೀವಿ ಅಂತ ಕೊಡಿ, ಥಮ್ಸ್ ಅಪ್ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಾನಿವತ್ತು ನಿಮ್ಗೆ ವಿತೌಟ್ ಫೈರ್ ಸ್ನಾಕ್ಸ್ ಹೇಳ್ಕೊಡ್ತೀನಿ. ಮನೇಲಿರುವಂತ ವಸ್ತುಗಳನ್ನೇ ನಾನು ಮತ್ತೆ ಕ್ಯಾರೆಟ್ ತಂದಿದ್ದೀನಿ ಇವತ್ತು ಕೂಡ. ಕ್ಯಾರೆಟ್ ಕಣ್ಣಿಗೆ ಒಳ್ಳೇದು, ವಿಟಮಿನ್ ಸಿ ಇರುತ್ತೆ, ನೀವೆಲ್ಲದಕ್ಕೂ ಹೆಲ್ತ್ ಬೇಕಲ್ವಾ, ಹಾಗಾಗಿ ಮತ್ತೆ ಕ್ಯಾರೆಟ್ ತಂದಿದ್ದೀನಿ ಇವತ್ತು. ಕ್ಯಾರೆಟ್, ಕೊಬ್ಬರಿ ತುರಿ, ಹಾಲಿನ ಪುಡಿ. ಕಾಣಿಸ್ತಾ ಇದೆಯಾ ಎಲ್ರಿಗೂನು? ಥಮ್ಸ್ ಅಪ್ ಮಾಡಿ ಹೇಳಿ. ಕಾಣಿಸ್ತಿಲ್ಲ, ಮೇಲೆ ಹೇಳಿ ಸರ್. ಹಾಲಿನ ಪುಡಿ, ಕ್ಯಾರೆಟ್ ತುರಿ, ಮತ್ತೆ ಕೊಬ್ಬರಿ ತುರಿ, ಬೆಲ್ಲ, ಮತ್ತೆ ಡ್ರೈ ಫ್ರೂಟ್ಸ್, ಪೂಜಾ ಹಾಲು. ಡ್ರೈ ಫ್ರೂಟ್ಸ್ ತಗೊಂಡಿದೀನಿ, ಅದನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದೀನಿ. ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ಮತ್ತೆ ದ್ರಾಕ್ಷಿ, ಬ್ಲ್ಯಾಕ್ ದ್ರಾಕ್ಷಿ ತಗೊಂಡಿದ್ದೀನಿ ನಾನು. ಮತ್ತೆ ಹೆಲ್ತ್ಗೆ ಇದಾಗುತ್ತೆ ಅಂತ ಹೇಳಿ ನಾನು ಬೆಲ್ಲ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಸಕ್ಕರೆ ಪುಡಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಜೊತೆಗೆ ಹಾಲು, ಇದಿಷ್ಟು ಇಟ್ಕೊಂಡಿದೀನಿ. ಇದನ್ನ ಡ್ರೈ ಫ್ರೂಟ್ಸ್ ಕ್ಯಾರೆಟ್ ಲಡ್ಡು ಅಂತ ಇದ್ರ ಹೆಸರು ಇಟ್ಕೊಂಡಿದೀನಿ ನಾನು. ನೀವೆಲ್ಲ ಏನೇನು ಇಟ್ಕೋತೀರಾ ಇಟ್ಕೋಬಹುದು. ನಾನೀಗ ಇದನ್ನ ಈ ರೀತಿ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಇದೆಯಲ್ಲ, ಕ್ಯಾರೆಟ್ ಒಂದ್ ಬೌಲ್ ಹಾಕೋತಿದ್ದೀನಿ.
ಜೊತೆಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಏನ್ ಹೇಳ್ತಾರೆ ಇದು ಮಿಲ್ಕ್ ಪೌಡರ್ ಇಲ್ಲಾಂದ್ರೆ ಹಾಲಿನ ಪುಡಿ ಅಮ್ಮಂದ್ರು ತಂದು ಇಟ್ಟಿರ್ತಾರೆ, ಕೇಳ್ಕೊಳ್ಳಿ ಅಮ್ಮನ್ನ ಆಯ್ತಾ. ಕ್ಯಾರೆಟ್ ತುರಿ 1 ಬೌಲ್ ಹಾಕೋತಾ ಇದ್ದೀನಿ. ಜೊತೆಗೆ ಬೆಲ್ಲ ಪುಡಿ ಬೆಲ್ಲ ಸಿಗುತ್ತೆ, ಅಂದ್ರೆ ಅಮ್ಮ ತೆಗ್ದಿಟ್ಟಿದ್ರೆ ಕೇಳ್ಕೊಳ್ಳಿ, ಇಲ್ಲಾಂದ್ರೆ ಸಕ್ಕರೆ ಪುಡಿ ಮಾಡ್ಸಿಟ್ಕೊಳ್ಳಿ ನೀವು. ಇದು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಜೊತೆಗೆ ಡ್ರೈ ಫ್ರೂಟ್ಸ್ ಏನೇನ್ ಕಟ್ ಮಾಡ್ಕೊಂಡಿದೀನಿ ಹೇಳಿ, ಬಾದಾಮಿ, ಗೋಡಂಬಿ ಮತ್ತೆ ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀನಿ. ಇದೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸ್ವಲ್ಪ ನೀವು ಹಿಂದೆ ಹೊಂದ್ಕೊಳ್ಳೋ ತರ ಹಾ, ಈ ರೀತಿ ಇವಾಗ ಕಾಣಿಸುತ್ತೆ. ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ರೆ ಕೈಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಕೇಳಿಸ್ತಾ ಇದೆಯಾ, ಗೊತ್ತಾಗ್ತಾ ಇದೆಯಾ? ಕೇಳಿಸ್ತದೆ ಹಾ, ಈ ರೀತಿ ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಾಗ ಹಾಲಿನ ಪುಡಿ ಮತ್ತೆ ಬೆಲ್ಲ, ದ್ರಾಕ್ಷಿ, ಗೋಡಂಬಿ ಏನ್ ಹಾಕಿದೀವಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ಆಗುತ್ತೆ. ಬೆಲ್ಲ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸಕ್ಕರೆ ಹಾಕಿದ್ರೆ ಕ್ಯಾರೆಟ್ ಕಲರ್ ಇರುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್. ಮಳೆ ಅಂತೂ ಮಳೆನು ಕಾಣಿಸ್ತಾ ಇದ್ಯಾ? ಹಲೋ, ಹಾ ಕಾಣಿಸ್ತಿದೆ ಅಮ್ಮ. ಪ್ರೆಸ್ ಮಾಡ್ಬಿಡ್ತೀಯಪ್ಪ ಇದೇನು. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು, ಕಾಣಿಸ್ತಿದೆ ನಿಮ್ದು. ಅದು ಅದನ್ನ ತಟ್ಟೆನೆ ತೋರಿಸ್ತಾ ಬನ್ನಿ ನಿಮ್ಗ. ಹಾ, ನೋಡಿ ನಾನು ಮಿಕ್ಸ್ ಮಾಡದ್ನಲ್ಲ ಅದು ಹಾಲೇ ಬೇಡ ಅನ್ಸ್ತಾ ಇದೆ, ಯಾಕಂದ್ರೆ ಹಸಿ ಕ್ಯಾರೆಟ್ ಇದೆಯಲ್ಲ, ಹಂಗಾಗಿ ಅದು ಹಾಗೆ ಮಿಕ್ಸ್ ಆಗಿದೆ. ಮಿಕ್ಸ್ ಮಾಡಿ ಉಂಡೆ ಮಾಡಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕೋಬಹುದು ಅಷ್ಟೇ, ಯಾಕಂದ್ರೆ ಹಾಲಿನ ಪುಡಿನೇ ಹಾಕಿರೋದ್ರಿಂದ ಅದೇ ಸಾಕಾಗುತ್ತೆ. ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆ ಮಾಡ್ಕೋಬಹುದು. ನೋಡಿ, ಕ್ಯಾರೆಟ್ ರಸ ಬಿಡುತ್ತಲ್ಲ, ಹಾಗಾಗಿ ಅದು ನನ್ಗೆ ಹಾಲೇ ಬೇಡ, ಹಾಗೇನೆ ಮಿಕ್ಸ್ ಆಯ್ತು ಎಲ್ಲ. ತುಂಬಾ ರೌಂಡ್ ಶೇಪ್ ಬರ್ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡ್ಕೋಬಹುದು. ನಿಮ್ ಮನೇಲಿ ಏನಾದ್ರು ಮೋಲ್ಡ್ ಎಲ್ಲ ಇದ್ರೆ ಮೋಲ್ಡ್ ಹಾಕಿನೂ ಕೂಡ ತೆಗೆದಿಟ್ಕೋಬಹುದು. ರೌಂಡ್ ಶೇಪೇ ಬರ್ಬೇಕು ಆ ತರ ಏನು ಇಲ್ಲ, ಈ ರೀತಿ ರೆಡಿ ಮಾಡ್ಬೋದು. ನೋಡಿ ಈ ರೀತಿ ಆಯ್ತು. ಮೇಲೆ ಇದ್ರಿ ಮೇಲೆ. ಈ ರೀತಿ ಆಯ್ತು ನೋಡಿ, ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ? ಯಾಕೆ ಚೆನ್ನಾಗಿಲ್ವಾ? ಇಷ್ಟ ಆಗ್ಲಿಲ್ವಾ? ಕಾಣಿಸ್ತಾ ಇದೆ. ಅವ್ರು ಕೊಡ್ಬೇಕು ತಿನ್ನಕ್ಕೆ, ಕೊಡಲ್ವಲ್ಲ ನೀವು, ಬರೀ ತೋರಿಸ್ತಾ ಇದ್ದೀರಾ. ಟೇಸ್ಟ್ ಗೆ ಕೊಟ್ರೆ ಇಷ್ಟ ಚೆನ್ನಾಗಿರುತ್ತೆ. ಆಯ್ತಾ? ಕೊಡೋಣ ಹಾಗಾದ್ರೆ, ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆಲ್ಲರಿಗೂ ಕೊಡೋಣ. ನೋಡಿ, ಹಸಿದ ಹಾಗೆ ತಿನ್ನೋದಮ್ಮ, ಹಸಿದೆ. ಹೌದೌದು, ಹಾ ಹಾಗೆ ತಿನ್ಬೋದು. ಅದ್ರೆಲ್ಲ ಕ್ಯಾರೆಟ್ ಹಸಿಯಾಗಿ ತಿನ್ನೋದಿದೆ, ಕೊಬ್ಬರಿನೂ ಕೊಬ್ಬರಿನೂ ಹಸಿಯಾಗಿ ಹಸಿ ತಿನ್ಬೋದು. ತಿಂತೀವಲ್ವಾ. ಅದ್ರಲ್ಲಿ ಹಾಕಿರೋ ಸಾಮಾನುಗಳೆಲ್ಲ ಇಷ್ಟ ಹೇಳಿ ಆಯ್ತಾ? ಮೇಡಮ್, ಇನ್ನೊಂದ್ಸರಿ ಹೇಳಿ. ಅದೆಲ್ಲ ಎಲ್ಲ ಹಸಿ ತಿನ್ಬಹುದು. ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೀನಿ, ಕ್ಯಾರೆಟ್, ಕೊಬ್ಬರಿ, ಬೆಲ್ಲ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ, ನಿಮ್ಗೆ ಇಷ್ಟವಾಗಿರೋಂತ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬಹುದು, ಇಷ್ಟ ಚೆನ್ನಾಗಿರುತ್ತೆ ಟೇಸ್ಟ್. ಜೊತೆಗೆ ಹಾಲು ಬೇಕಂದ್ರೆ ಹಾಲು ಆಪ್ಷನಲ್, ಇಲ್ಲಾಂದ್ರೆ ಬೇಡ. ಅದು ಮಿಕ್ಸ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತಲ್ಲ, ತುಂಬಾ ತೆಳುವಾದ್ರೆ ಚೆನ್ನಾಗಿರಲ್ಲ, ಉಂಡೆ ಕಟ್ಟಕ್ ಆಗಲ್ಲ. ಹಾಗಾಗಿ ಹಾಲು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ.
ಇಷ್ಟ ಆಯ್ತಾ? ಮಕ್ಳು ಸ್ಕೂಲ್ ಬಂದ ತಕ್ಷಣ ಮಾಡ್ಕೊಂಡು ತಿನ್ನಕ್ ಹೇಳ್ಬೇಕು ತಾನೆ. ಹಲೋ ಮಕ್ಳ, ನೀವೇ ಮಾಡ್ಕೋಬಹುದು ಅನ್ಸುತ್ತಾ? ಯಾರಾದ್ರೂ ಹುಡುಗಿರ್ಗ್ ಒಂಚೂರು ಇದು ಅನ್ಮ್ಯೂಟ್ ಕೊಡಿ ಮೇಡಮ್, ಕೇಳೋಣ ಮಕ್ಕಳದು. ಕೊಡಿ, ನೀವು ಬರ್ತಿದೆಯಲ್ಲ, ನಿಮ್ಗೆ ಕಾಸ್ಟ್ ಇದೆ, ಕೊಡಿ ನೀವು. ಹೌದಾ? ಹಾ ಹಾ. ಓ ಥ್ಯಾಂಕ್ ಯು. ಕೊಡಿ ನಾಗರತ್ನ ಮೇಡಮ್, ನಿಮ್ಗೆ ಕಾಸ್ಟ್ ಇದೆ, ಕೊಡಿ. ಇಂಪನ ಕೊಡ್ತೀನಿ. ಹಾ, ಇಂಪನ ಅಶೋಕ ಅದೇನೋ ನೋಡಿ ಮೇಡಮ್, ಆಯ್ತಾ ಅಂತ. ಬಾಯ್ ಮ್ಯಾಮ್. ಬಾಯ್. ಅಲೋಕ್ ಶರ್ಮಾ. ಯಾಕೆ? ಆಯ್ತಾ ಮೇಡಮ್? ಆಯ್ತಾ? ಇವತ್ತೇನೋ ಮಿಮಿಕ್ರಿ ಮಾಡ್ತಾವ್ರಲ್ಲಪ್ಪ. ಮಾಡಿ ಎಂದಾಗ ಮಾಡ್ಲಿಲ್ಲ, ಇವತ್ ಮಾಡ್ತಾ ಇದಾರೆ. ಯಾಕೋ ಮೇಡಮ್ ಮಾಡಿರೋ ತಿಂಡಿ ಮಿಮಿಕ್ರಿ ಮಾಡ್ಕೊಂಡು ತಿನ್ಬಿಡೋಣ ಅನ್ಸ್ತಾ ಇದೆಯಾ? ರೆಸಿಪಿ ತುಂಬಾ ಚೆನ್ನಾಗಿತ್ತು. ಹಾ, ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಹೌದಲ್ವಾ? ಎಲ್ಲಾ ಸಾಮಾನು ಮನೇಲಿ ಇರುತ್ತೆ ಅಲ್ವಾ? ಎಸ್ ಮ್ಯಾಮ್. ಥ್ಯಾಂಕ್ಸ್ ಮಕ್ಕಳ. ಥ್ಯಾಂಕ್ ಯು. ವಿಶ್ವ ಕೊಡಿ ಮೇಡಮ್, ವಿಶ್ವ. ಮಾತಾಡು ವಿಶ್ವ. ಇಂಟೀರಿಯನ್ಸ್ ಅಷ್ಟೊಂದು ಯೂಸ್ ಆಗಲ್ಲ ಅಂತ ನಾನು ಅನ್ಕೊಂಡೆ, ಮತ್ತೆ ಇದನ್ನ ಯೂಸ್ಫುಲ್ ಆಗಿರುತ್ತೆ, ಮತ್ತೆ ಇದ್ ಮನೇಲೂ ಮಾಡ್ಬೋದು ಅಂತ ನಾನ್ ಅನ್ಕೊಂಡಿದೀನಿ. ಮನೇಲೂ ಅಮ್ಮ ಯಾಕ ನೀನೇ ಮಾಡ್ಬೋದು, ಅಷ್ಟು ಈಸಿ ರೆಸಿಪಿ ಇದೆ, ಮತ್ತೆ ಹೆಲ್ದಿ ಫುಡ್ ಅದು. ಕಣ್ಣಿಗೆ ಒಳ್ಳೇದು, ಡ್ರೈ ಫ್ರೂಟ್ಸ್ ಶಕ್ತಿ ಇರುತ್ತೆ ಅಲ್ವಾ? ಫ್ಯಾಟ್ಸ್ ಎಲ್ಲ ಕಡಿಮೆ ಇರುತ್ತೆ ಡ್ರೈ ಫ್ರೂಟ್ಸ್ ಗಳಲ್ಲಿ. ಇದೆಲ್ಲಾನು ಮಾಡ್ಕೊಂಡು ನೀವು ತಿಂದ್ರೆ ಶಕ್ತಿ ಬರುತ್ತೆ, ಓದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಮಕ್ಕಳಿಗೆ ಬ್ರೈನ್ ಇಂಪ್ರೂವ್ ಆಗುತ್ತೆ ಗೊತ್ತಾ? ಅವ್ರು ಹಾಕಿರುವಂತ ಬಾದಾಮಿ ಹಾಕಿದ್ದಾರೆ, ಕಬ್ಬಿನಾಂಶ ಇರುತ್ತೆ, ದ್ರಾಕ್ಷಿ ಗೋಡಂಬಿಯಲ್ಲಿ ಎಲ್ಲಾನು ಇರುತ್ತಲ್ಲ ಮಕ್ಕಳಿಗೆ. ಆದ್ರೆ ಏನು ನ್ಯಾಚುರಲ್ ಆಗಿ ಹಸಿದೆ ತಿನ್ನೋದು, ಅದು ಬೇಯಿಸೋದಿಲ್ಲ, ಸಿರಿಯೋದಿಲ್ಲ. ಮಕ್ಕಳು ಕಣ್ಣುಗೊಳ್ಳೇದು ಅಂತ ದಿನ ಒಂದ್ ಕ್ಯಾರೆಟ್ ಡೈಲಿ ತಿನ್ಲೇಬೇಕು. ಕ್ಯಾರೆಟ್ ಗೊತ್ತಾ? ಅದಕ್ಕೆ ಮನೇಲಿ ತಂದಿಟ್ಟಿರ್ತಾರೆ, ನೀವು ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನ ಮೇಲ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ನೀವ್ ಹೆಚ್ಕೊಂಡು ತುರ್ಕೊಂಡು ತಿನ್ಬೋದು. ಜೊತೆಗೆ ಇನ್ನು ಎಲ್ಲ ಹೇಳ್ದಂಗೆ ಮನೇಲಿ ಏನಿರುತ್ತೆ ಆ ಸಾಮಾನಲ್ಲಿ, ನಿಮ್ ಮನೇಲಿ ಏನೇನ್ ಸಾಮಾನ್ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತಾ, ಕಲ್ ಸಕ್ಕರೆ ಇರುತ್ತಾ, ಬೆಲ್ಲ ಇರುತ್ತಾ, ಇದೆಲ್ಲ ಸೇರ್ಸ್ಕೊಂಡ್ ಮಕ್ಳು ತಿನ್ಬೇಕು. ಅವಾಗ ನೀವು ಅಮ್ಮಂದಿರ್ ಕಾಯಂಗಿಲ್ಲ, ಶಕ್ತಿನೂ ಬರುತ್ತೆ. ಅಮ್ಮ ಇಲ್ಲ ಅಂದಾಗ, ಹೊಟ್ಟೆ ಹಸಿ ಅಂದಾಗ ಒಂಥರ ಕಿರಿಕ್ ಆಗುತ್ತಲ್ವಾ ಓದಕ್ ಬರೆಯಕ್ ಕುತ್ಕೊಳಕ್ಕೆ. ಇದನ್ನೆಲ್ಲ ಮಾಡ್ಕೊಂಡು ತಿನ್ಬಿಟ್ರೆ ಕುತ್ಕೊಂಡು ಚೆನ್ನಾಗಿ ಶಕ್ತಿ ಬರುತ್ತೆ. ಮೇಡಮ್ ಅವ್ರ ಮಗಳನ್ನ ಹಂಗೇನೆ ಮಾಡಿ ಅವರು ಚಿಕ್ಕದ್ರಿಂದಾನು ಅವ್ರು ಹಂಗೆ ಬೆಳ್ದಿರೋದು, ಅದಕ್ಕೆ ಬರೀ ರೆಸಿಪಿ ತೋರ್ಸೋದು ಆ ಮೇಡಮ್ ಅವ್ರು. ಗೊತ್ತಾಯ್ತಲ್ವಾ? ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೀವು ಮಾಡಿರಲ್ಲ, ಇನ್ಮೇಲೆ ಮಾಡ್ದಾಗ ಗೊತ್ತಾಗುತ್ತೆ. ಒಂದ್ಸರಿ ಟೇಸ್ಟ್ ನೋಡಿದ್ರೆ ತಾನೇ ಗೊತ್ತಾಗೋದು. ನೀವೆಲ್ಲ ಒಂದ್ಸರಿ ಮಾಡಿ ನೋಡಿ. ಏನು ಅಕಸ್ಮಾತ್ ಇದೇ ಬೇಕು ಅಂತಿಲ್ಲ, ಗೋಡಂಬಿನೇ ಬೇಕು ಅಂತಿಲ್ಲ, ದ್ರಾಕ್ಷಿನೇ ಬೇಕು ಅಂತಿಲ್ಲ, ಒಂದ್ 3-4 ಸಾಮಾನ್ ಏನಿರುತ್ತೆ ಅದಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟೇ ಸಿಗುತ್ತೆ. ಯಾವ್ಯಾವ ಪದಾರ್ಥದಲ್ಲಿ ಏನೇನ್ ವಿಟಮಿನ್ ಇರುತ್ತೆ ಅದ್ ಸಿಕ್ಕಿರುತ್ತೆ ನಿಮ್ಗೆ ಅಷ್ಟೇ. ಎಲ್ಲ ಇದ್ದಾಗ ಟೇಸ್ಟ್ ಜಾಸ್ತಿ ಆಗುತ್ತೆ, ಇಲ್ಲ ಅಂದಾಗ ಒಂದ್ ಕಡಿಮೆ ಆಗುತ್ತೆ ಅಷ್ಟೇ. ಮಕ್ಳ ಅರ್ಥ ಆಯ್ತಾ? ಮಾಡ್ಕೋತೀನಿ ಅನ್ನಿಸ್ತಾ? ಎಲ್ಲ ಮತ್ತೆ ಯಾರ್ಯಾರು ಮಾಡ್ಕೋತೀನಿ ಅನ್ನಿಸುತ್ತೆ? ಮಾಡ್ತೀರಾ? ನಾಳೆಗೆ ನಾವು ಬರ್ತೀವಿ ನಿಮ್ ಮನೆಗೆ. ಮಾಡ್ತಾರಂತೆ ಮೇಡಮ್. ಥ್ಯಾಂಕ್ ಯು. ಸಣ್ಣಗೌಡ್ರಿಗೆ ಹೋಸ್ಟ್ ಇದೆ ನೋಡಿ. ಗೌಡ್ರೆ ಮಾತಾಡ್ರಿ ನೀವು. ಸಣ್ಣಗೌಡ್ರೆ ನಮಸ್ತೆ ಮಕ್ಕಳೇ, ಚೆನ್ನಾಗಿದ್ದೀರಿ ಅಂತ ನಾ ಭಾವಿಸ್ತೇನೆ ಎಲ್ಲರೂ ಕೂಡ. ಎಸ್, ಇವತ್ತು ಸುಗುಣ ಆರಾಧ್ಯ ಮೇಡಮ್ ಹೇಳ್ಕೊಟ್ಟಿರ್ತಕ್ಕಂಥ ರೆಸಿಪಿ ಚೆನ್ನಾಗಿತ್ತು ಅಲ್ವಾ? ನನ್ಗಂತೂ ಬಾಯ ನೀರ್ ಬರ್ತಾ ಇತ್ತು. ಆಕ್ಚುಲಿ ಈ ತರ ಹಸಿಯಾಗಿರೋದನ್ನ ತಿನ್ನೋದ್ರಿಂದ ನಮಗೆ
ವಿಟಮಿನ್ಸ್ಗಳು ಮಿನರಲ್ಸ್ಗಳು ಜಾಸ್ತಿ ಸಿಗ್ತವೆ. ಅದಕ್ಕೆ ಹೆಚ್ಚು ನೀವು ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕರೆ ಬೆಲ್ಲದಿಂದನೇ ತಯಾರು ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೊಳ್ಳೆ Thank you, ರೆಸಿಪಿಗಳನ್ನ ರೆಸಿಪಿ ರೆಡಿ ಮಾಡ್ತಾ ಇದ್ದೀರಾ. ಆಕ್ಚುಲ್ ಪ್ರತಿಯೊಬ್ಬ ತಾಯಿರು ಕೂಡ ಇದೇ ರೀತಿ ಮಕ್ಕಳಿಗೆ ತಯಾರು ಮಾಡಿ ಕೊಟ್ಟಾಗ ಮಕ್ಕಳ ಆರೋಗ್ಯದಲ್ಲಿ ಚೈತನ್ಯವನ್ನು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಸಾಧ್ಯದಷ್ಟು ಮಕ್ಕಳು ಕುರುಕುಲು ಪದಾರ್ಥಗಳಿಂದ ದೂರ ಇಡಬಹುದು ಈ ತರ ಕೊಟ್ಟಾಗ. ಮೊದ್ಲಿಂದನೂ ಕೂಡ ಬಾಲ್ಯದಲ್ಲಿ ಇದ್ದಾಗಲೇ ಈ ತರ ಟೇಸ್ಟ್ ಕೊಡ್ಬೇಕು, ನೆಲಿಕ್ಕೆ ಟೇಸ್ಟ್ ಕೊಟ್ರೆ ಅದು ಮುಂದೆ ಅದನ್ನೇ ಇಷ್ಟ ಪಡ್ತಾರೆ ಮಕ್ಕಳು. ಬರ್ತಾ ಬರ್ತಾ ಹಸಿಯಾದ ತರಕಾರಿಗಳನ್ನೇ ತಿನ್ಲಿಕ್ಕೆ ಇಷ್ಟ ಪಡ್ತಾರೆ ಈ ತರ ಕೊಟ್ರೆ. ಬಿಟ್ರೆ ಬರೀ ಚಾಕ್ಲೇಟ್, ರೆಡಿಮೇಡ್ ಫುಡ್, ಪಾಕೆಟ್ ಫುಡ್ ಇರ್ತಲ್ಲ ಅವನ್ನೇ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ಒಂದು ಮಾಹಿತಿ ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ತಮಗೆ, ಥ್ಯಾಂಕ್ ಯು. ಮತ್ತೊಂದು ಸಮಯ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ಎಸ್ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ನಾವು ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಕ್ಕಳ, ಅಂದಂಗೆ ಸಮರ್ ಕ್ಯಾಂಪು ನಾಳೆಗೆ ಎಂಡ್ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಜೊತೆ ಯಾರೆಲ್ಲ ಇದ್ದೀರಾ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ರಿ. ನಿಮ್ ಜೊತೆ ಯಾರು ನಿಮ್ಮ ಮನೆಯಲ್ಲಿ ನಿಮ್ ಪೇರೆಂಟ್ಸ್ ಅಥವಾ ನಿಮ್ಮ ಸಿಸ್ಟರು, ಬ್ರದರ್, ದೊಡ್ಡವರು, ಅಪ್ಪ ಅಥವಾ ಅಮ್ಮ ಯಾರಾದ್ರೂ ಕುಂತಿದ್ರೆ ನಿಮ್ ಜೊತೆ ಒಂದ್ ದಿವಸನಾದ್ರೂ ಕ್ಲಾಸ್ ಕೇಳಿದ್ರೆ ಅವ್ರನ್ನ ಒಂಚೂರು ಕರಿತೀರಾ ಮಕ್ಕಳೇ? ನಿಮ್ ಜೊತೆ ಡೈಲಿ ಯಾರಾದ್ರೂ ಒಟ್ಟು ಒಂದ್ ದಿವಸನಾದ್ರೂ ಕುಂತಿದ್ರಾ? ಅಪ್ಪ, ಅಮ್ಮ, ನಿಮ್ಮ ಅಕ್ಕ ಇದ್ರೆ ಅವ್ರನ್ನ ಒಂಚೂರು ಕರೀರಿ ನೋಡೋಣ ಯಾರಿಗಿದ್ದಾರೆ. ಅವ್ರು ಕರೆದ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತೀವಿ. ಯಾಕಂದ್ರೆ ನಾಳೆ ಟೈಮ್ ಸಾಕಾಗಲ್ಲ, ಇವತ್ತು ಚೂರ್ ಕೇಳೋಣ ಅಂತ. ಎಸ್, ಕರಿ ಪಜ್ಜಿ. ಯಾರಿದ್ದಾರೆ? ವಿಷ್ಣು, ನಿಮ್ ಪಪ್ಪ ಅದಾರ? ಯಾರಿದ್ದಾರೆ? ಅಮ್ಮ ಅದಾರ? ಹಾ, ಕರಿ ಪಜ್ಜಿ, ಕೊಡ್ತೀನಿ ಅವ್ರಿಗೆ ಅವಕಾಶ. ಅನುಮತಿ ಕೊಟ್ಟಿಲ್ಲ ಅನ್ಸುತ್ತೆ. ವಿಷ್ಣು ಅವ್ರಿಗೆ ಅನ್ಮಿಟ್ ಕೊಟ್ಟಿದ್ದೀನಿ ಮೇಡಮ್ ನಾನು. ಆಯ್ತು. ಎಸ್, ವೆಲ್ಕಮ್ ಸರ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಸರ್ ನಂದಗೋಪಾಲ್ ಅಂತ ಹೇಳಿ. ಓ, ಇದು ಗುಡ್ ನೇಮ್ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಸರ್. ಈ ಕರ್ನಾಟಕ ಬಗ್ಗೆ ಹೇಳಿ ಸರ್. ಸರ್, ಕರ್ನಾಟಕ ಪಬ್ಲಿಕ್ ಶಾಲೆ ಎಸ್, KR ಪುರಂ ಅಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಗುಡ್ ಗುಡ್ ಗುಡ್. ಎಸ್ ಸರ್. ಸರ್, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶವನ್ನು ತಾವು ಕೊಟ್ಟಿದ್ದೀರಾ. ಓಕೆ ಸರ್. ಗೋಲ್ಡನ್ ಆಪರ್ಚುನಿಟಿ ಸರ್. ಎಸ್ ಎಸ್. ಮಕ್ಕಳ ಒಂದು ವ್ಯಕ್ತಿತ್ವ ನಿರ್ಮಾಣ ಮತ್ತೆ ಮೌಲ್ಯಗಳು, ಇದನ್ನ ನಾವು ನಿರಂತರವಾಗಿ ಮಕ್ಕಳು ನಾವು ಕೊಡ್ತಾನೆ ಇರ್ಬೇಕಾಗುತ್ತೆ. ಎಸ್ ಎಸ್ ಸರ್. ಶಿಕ್ಷಣದ ಒಂದು ಮಹತ್ವದ ಒಂದು ಉದ್ದೇಶ ಏನಂದ್ರೆ ವ್ಯಕ್ತಿತ್ವ ನಿರ್ಮಾಣ ಸರ್. ಅದರಿಂದ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಆ ಕಾರಣದಿಂದ ನಾವು ನಿರಂತರವಾಗಿ ಶಿಕ್ಷಣವನ್ನ ಕೊಡ್ತಾ ಇರ್ತೀವಿ. ಆದ್ರೆ ಬೇಸಿಗೆ ಸಂದರ್ಭದಲ್ಲಿ ಮಕ್ಕಳಿಗೆ ಕಲಿಕಾ ಒಂದು ಗ್ಯಾಪ್ ಉಂಟಾಗುತ್ತೆ ಸರ್. ಹೆಚ್ಚು ಒಂದೂವರೆ ತಿಂಗಳು ಮಕ್ಕಳಿಗೆ ಗ್ಯಾಪ್ ಉಂಟಾಗುತ್ತೆ. ಆ ಗ್ಯಾಪ್ ಅಲ್ಲಿ ಮಕ್ಕಳಿಗೆ ವ್ಯಕ್ತಿತ್ವ ನಿರ್ಮಾಣ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ತಾವೊಂದು ಉತ್ತಮ ಅವಕಾಶವನ್ನು ಕೊಟ್ಟಿದ್ದೀರಿ ಸರ್. ಮಕ್ಕಳಿಗೆ ಒಂದು ಯೋಗಾಸನ, ಸಂಗೀತ, ಧ್ಯಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮತ್ತು ಜೊತೆಗೆ ಅಬಕಸ್, ಇವುಗಳನ್ನೆಲ್ಲ ತಾವು ಆನ್ಲೈನ್ ಕ್ಲಾಸ್ ಮೂಲಕ ಕೊಟ್ಟು ಮಕ್ಕಳಿಗೆ ಒಂದು ರೀತಿ ಮೋಟಿವೇಶನ್ ಮಾಡಿದ್ರಿ ಸರ್. ಮತ್ತೆ ನಾನು ಕೂಡ ಕೆಲವೊಂದು ಕಾರ್ಯಕ್ರಮವನ್ನು ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಬಹಳ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ, ಮಕ್ಕಳಿಗೆ ಇಷ್ಟವಾಗುವಂತ ರೀತಿಯಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಕ್ಕಳಿಗೆ ಮೊದಲು ಇಷ್ಟ ಆಗ್ಬೇಕು. ಸೊ ಹಾಗಾಗಿ ಆ ಇಷ್ಟವಾದಂತ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ಒಂದು ರೀತಿ ಆಕರ್ಷಿಸ್ಕೊಂಡು ಮೋಟಿವೇಶನ್ ಮಾಡ್ತಾ, ಮತ್ತೆ ಹಾಗಾಗಿ ಕೆಲವು ಕಥೆಗಳು, ಉಪಕಥೆಗಳು ಅದನ್ನು ಕೂಡ ತಾವು ತಿಳಿಸ್ಕೊಡ್ತಾ ಒಂದು ಮೌಲ್ಯವನ್ನು ಹೆಚ್ಚಿಸಿದ್ರಿ ಸರ್. ಜೊತೆಗೆ ಈ ಅಡುಗೆ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾ ಮಕ್ಕಳಿಗೆ ಒಂದು ರೀತಿ ಈ ಬೇಸಿಗೆ ಸಂದರ್ಭದಲ್ಲಿ, ವಿರಾಮ ಕಾಲದಲ್ಲಿ ಒಂದು ಆ ಸಮಯವನ್ನು ಅತ್ಯಂತ ಉಪಯುಕ್ತವಾದಂಥ ರೀತಿಯಲ್ಲಿ ಮಾಡಿಕೊಟ್ರಿ ಸರ್. ಸೊ ಅದಕ್ಕೆ ತಮಗೆ ಧನ್ಯವಾದಗಳು. ಈ ನಮ್ಮ ಮಹಾವತಾರ್ ಫೌಂಡೇಶನ್ ನ ಎಲ್ಲ ಸದಸ್ಯರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಅಭಿಪ್ರಾಯಗಳನ್ನೇ ಹಂಚ್ಕೊಂಡ್ರಿ ಸರ್. ತಾವೊಬ್ರು ಶಿಕ್ಷಕರು ಅಂತ ಹೇಳ್ಕೊಂಡಿರ ಬಹಳ ಖುಷಿ ಆಗ್ತಾ ಇದೆ. ಒಂದ್ ಸೆಕೆಂಡ್ ಸರ್, ಇಂಪನಾಗ್ ಅವ್ರಿಗೆ ಅವ್ರು ಯಾರನ್ನೋ ಕರಿತಾ ಇದ್ದಾಳೆ, ಅವ್ರಿಗೆ ಅವ್ರ ಪೇರೆಂಟ್ಗೆ ಅಡ್ಮಿಟ್ ಕೊಡಿ ಮೇಡಮ್. ಅಷ್ಟರಲ್ಲಿ ಸರ್, ನಮ್ಮಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಒಟ್ಟಾರೆ ಒಂದು ಕ್ಲಾಸಸ್ ಬರುತ್ತೆ ಸರ್, ನಮ್ದು ದೊಡ್ಡವ್ರಿಗೆ ವಿಭಿನ್ನವಾಗಿ ಆಲೋಚಿಸು ಅಂತ ಹೇಳ್ಬಿಟ್ಟು. ಈ ಉದಾಹರಣೆ ತಾವು ಶಿಕ್ಷಕರು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಕ್ಲಾಸ್ ಅಥವಾ 10ನೇ ಕ್ಲಾಸ್ ತಗೊಂಡಿರಿ ಅಂದ್ರೆ ಆ ಕ್ಲಾಸಿಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಕೊಡ್ತಿರ್ತೀರಿ. ಬಟ್ ಅವ್ರಿಗೆ ವಿಭಿನ್ನವಾದ ಆಲೋಚನೆಗಳ ಶಕ್ತಿ ಕೊಡಕ್ ಸಾಧ್ಯತೆ ಆಗಲ್ಲ ಅಲ್ಲಿ. ಯಾಕಂದ್ರೆ ಅವ್ರಿಗೆ ಟೈಮ್ ಟೇಬಲ್ ಇರುತ್ತೆ, ಎಷ್ಟೇ ಟೈಮ್ ನಲ್ಲಿ ಎಲ್ಲ ಕವರ್ ಮಾಡ್ಬೇಕಾಗಿರುತ್ತೆ.
ಬಟ್ ಇಲ್ಲಿ ಏನಂತಂದ್ರೆ ದೊಡ್ಡವರಿಗೆ ವಿಭಿನ್ನವಾಗಿ ಆಲೋಚಿಸ್ತಂತ ಎಲ್ಲಾ ತರದ ವಿಷಯಗಳನ್ನ ನಾವು ಕೊಡ್ತೇವೆ ಸರ್ ಇಲ್ಲಿ. ಹಾಗಾಗಿ ಒಟ್ಟಾರೆ ಜೀವನದ ಮೌಲ್ಯಗಳು ಗೊತ್ತಾಗ್ತವೆ ಇಲ್ಲಿ. ನಮ್ಮ ಉದ್ದೇಶ, ಮಹಾವತಾರ್ ಫೌಂಡೇಶನ್ ಉದ್ದೇಶ ಅಲೋಪತಿ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ರಹಿತವಾಗಿ ಜೀವನವನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು, ಎಂತ ಭಯಂಕರ ಕ್ಯಾನ್ಸರ್ ಅಂತ ಕಾಯಿಲೆನೂ ಕೂಡ ಇಂಗ್ಲಿಷ್ ಮೆಡಿಸಿನ್ ಇಲ್ದಂಗೆ ವಾಸಿ ಮಾಡ್ತಕ್ಕಂತ ಟಿಪ್ಸ್ ಗಳನ್ನ ಹೇಳ್ಕೊಡ್ತೇವೆ ಸರ್ ನಮ್ಮಲ್ಲಿ. ಹಾಗಾಗ್ಬಿಟ್ಟು ತಾವು ಸಾಧ್ಯ ಆದಾಗೆ ಬೆಳಗಿನ ಸೆಷನ್ ಇರುತ್ತೆ, ಕನೆಕ್ಟ್ ಆಗಿ ತಮ್ಮವ್ರು ಯಾರಾದ್ರೂ ಇದ್ರೆ ಹೇಳ್ಬೋದು. ಇದೊಂದು ಪ್ರಸಾರ ಆಗ್ಲಿ ಅನ್ನೋದು ನಮ್ಮ ಆಶಯ ಸರ್. ಬಂದು ಮಾತಾಡಿ ತಮ್ಮ ಅನುಭವ ಹಂಚಿಕೊಂಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇಂಪನಾಗ ಅನ್ಯೂಟ್ ಆಗಿದೆ. ಇಂಪನ ಅನ್ಯೂಟ್ ಮಾಡ್ಕೊಮ್ಮ. ಇಂಪನ ಮ್ಯಾಮ್ ಅದು ಆಗಿದ ನಾಳೆ ಮಾತಾಡ್ಬೋದಾ? ಆಯ್ತಮ್ಮ. ಅವ್ರ ತಾಯಿಯನ್ನ ಬಿಸಿ ಅಂತ ಬಿಡಿ. ಎಸ್, ಓಕೆ ಪರವಾಗಿಲ್ಲಮ್ಮ. ನಾಳೆ ಮಕ್ಕಳೇ, ನಾಳೆ ನಿಮ್ಮ ಸಾಧ್ಯ ಆದಷ್ಟು ನಿಮ್ಮ ಪೇರೆಂಟ್ಸ್ ಯಾರೆಲ್ಲ ಇರ್ತಾರೆ ನಿಮ್ ಜೊತೆಗೆ ಯಾರಾದ್ರೂ ಒಂದ್ ದಿವಸ ಕನೆಕ್ಟ್ ಆಗಿದ್ರೆ, ಅಥವಾ ಯಾವತ್ತು ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ನೀವೇನ್ ಕಲ್ತೀರಿ ಅಂತ ಡೈಲಿ ಹೇಳ್ತಿರ್ತೀರಿ ಅವರಿಗೆ. ಅದ್ರದ ಅನುಭವಗಳನ್ನ ನಾಳೆ ಹಂಚ್ಕೊಂಡ್ರೆ ಮುಂದಿನ ಸೀಸನ್ಗೆ ನಾವು ಇದನ್ನ ಇನ್ನು ಮೇಲ್ಮಟ್ಟಕ್ಕೆ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ನಮ್ಗೆ. ಇದ್ರ ಇನ್ನು ಏನ್ ಎಕ್ಸ್ಟ್ರಾ ಅಳವಡಿಸ್ಕೋಬಹುದು, ಇನ್ನು ಏನ್ ಕೊಡ್ಬೋದು ನಮ್ಮ ಮಕ್ಕಳಿಗೆ ಅಂತ ಹೇಳಿ. ಯಾಕಂದ್ರೆ ಇದು ಫ್ರೀ ಆಗಿರುತ್ತೆ. ಜೊತೆಗೆ ಒಟ್ಟಾರೆ ನಮ್ಮ ಭಾರತ ದೇಶದ ಪ್ರಜೆಗಳು, ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ಮುಂದೆ ನಮ್ಮ ದೇಶಕ್ಕೆ ಅಂತ ಪ್ರಜೆಗಳು ಬರ್ಬೇಕು ಅಂತಂದ್ರೆ ಅವ್ರಿಗೆ ಬೇಕಾಗಿದ್ದ ಎಲ್ಲಾ ಜ್ಞಾನವನ್ನ ಇವಾಗ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇಂಪನ ಮ್ಯೂಟ್ ಮಾಡ್ಕೊಳಮ್ಮ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ನಿಮಗೆ ಒಳ್ಳೆ ಸಂಸ್ಕಾರ ನಾವು ಕೊಟ್ಟಿದ್ದೇ ಆದ್ರೆ ಇಲ್ಲಿ ಹಂಗಂತ ನಾವೇ ಕೊಡ್ತೇವೆ ಅಂತಲ್ಲ, ನಿಮ್ ತಂದೆ ತಾಯಿಗಳು ಕೊಟ್ಟಿದ್ದಾರೆ, ನಿಮಗೆ ವಿದ್ಯೆ ಕೊಡ್ತಕ್ಕಂಥ ಶಿಕ್ಷಕರು ಕೊಟ್ಟಿದ್ದಾರೆ, ನೀವು ನಂಬಿರ್ತಕ್ಕಂಥ ಮಠಾಧೀಶರು ಕೂಡ ಅದಕ್ಕೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಾಗ ನೀವು ದೇಶದ ಪ್ರಜ್ಞಾವಂತ ವಿಶೇಷವಾದ ಪ್ರಜೆಗಳಾದ್ರೆ ನಮ್ಮ ದೇಶವನ್ನ ವಿಶ್ವಗುರು ಆಗ್ತಾ ಇದೆ. ಅದಕ್ಕೆ ನಮಗ್ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ತಯಾರಿ ಆಗ್ರಿ. ಮುಂದಿನ ಭಾವಿ ದೇಶದ ಪ್ರಜೆಗಳು ನೀವು. ಆದ್ರಿಂದ ನೀವೆಲ್ಲರೂ ಕೂಡ ಆರೋಗ್ಯವಾಗಿ, ಆನಂದವಾಗಿ ಮತ್ತು ಮೋಕ್ಷ ಹೊಂದತಕ್ಕಂಥ, ಜ್ಞಾನ ಹೊಂದತಕ್ಕಂಥ ಜೀವನ ನಿಮ್ದಾಗ್ಲಿ ಅನ್ನೋದು ನಮ್ಮ ಆಶೆ ಆಗಿದೆ. ಒಟ್ಟಾರೆ ಮಹಾವತಾರ್ ಫೌಂಡೇಶನ್ ಉದ್ದೇಶ ಇಷ್ಟೇ, ಅಲೋಪತಿ ರಹಿತವಾದಂತ, ಚಿಕಿತ್ಸಾ ರಹಿತವಾಗಿರ್ತಕ್ಕಂಥ ಆರೋಗ್ಯವನ್ನು ಎಲ್ಲರಿಗೂ ನೀಡ್ಬೇಕು ಅನ್ನೋದು, ಜೊತೆ ಜ್ಞಾನವನ್ನು ನೀಡ್ಬೇಕು ಅಂತೇಳಿ ಇದ್ರ ಜೊತೆ ಧ್ಯಾನ ಮಾಡೋದ್ರಿಂದ ಎಕ್ಸ್ಟ್ರಾ ನಮಗೆ ಪಡ್ಕೋಬಹುದು ಅಂತಕ್ಕಂಥ ಮಾತನ್ನ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ. ಹಾಗಾಗಿಬಿಟ್ಟು ನಾಳೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ 2 ನಿಮಿಷ ಅಥವಾ 4 ನಿಮಿಷ ಅವಕಾಶ ಕೊಡ್ತೀವಿ. ಸೀರಿಯಲ್ ಆಗಿ ಯಾರೆಲ್ಲ ಅಟೆಂಡ್ ಆಗಿದ್ರಿ ಇಷ್ಟ ದಿವಸ, ಪ್ರತಿಯೊಬ್ರು ನಿಮ್ಮ ಮನೆಯಲ್ಲಿ ಯಾರು ಅದನ್ನ ಕೇಳಿರ್ತಾರ, ಯಾರು ಒಂದ್ ದಿವಸ ಕನೆಕ್ಟ್ ಆಗಿದ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಹೇಳ್ರಿ, ಈ 21 ದಿವಸ ನಾವೇನ್ ಕಲ್ತೀವಿ ಅಂತೇಳಿ. ಅದನ್ನೇ ಅವ್ರು ಹೇಳಿ, ನಿಮ್ಮಿಂದ ಏನ್ ಬದಲಾವಣೆ ನಿರೀಕ್ಷೆ ಮಾಡಿದ್ರು ನಿಮ್ ತಂದೆ ತಾಯಿಗಳು, ಏನ್ ಬದಲಾವಣೆ ಆಗೈತೆ ಆಗಿಲ್ಲ ಅನ್ನೋದನ್ನ ಅವ್ರು 2 ಮಾತಿನಲ್ಲಿ ಹೇಳ್ಬೇಕಾಗತ್ತೆ. ಹಾಗಾಗಿ ನಾಳೆ ಎಲ್ಲರಿಗೂ ಅವಕಾಶ ಇರುತ್ತೆ. ನಾಳೆ ಕೊನೆಯ ದಿವಸ ಸಂಪನ್ನ ಆಗುತ್ತೆ. ಹಾಗೆ ಎಲ್ಲರೂ ಆದಷ್ಟು ಬೇಗ ಕನೆಕ್ಟ್ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ. ಎಸ್, ಜೊತೆಗೆ ಅಶ್ವಿನಿ ಮೇಡಮ್ ಏನಾದ್ರು ಹೇಳಿದ್ದೀನಾ? ನಾಗರತ್ನ ಮೇಡಮ್ ಒಂದು ಕತೆ ಹೇಳ್ತಾರೆ ಇವಾಗ. ಒಂದ್ ಸಣ್ಣ ಕತೆ ಹೇಳ್ತೀನಿ. ಎಸ್, ಕಂಟಿನ್ಯೂ ಮಾಡಿ ಮೇಡಮ್. ಮಕ್ಕಳ, ನಿಮ್ಗೆ ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ನೋಡಿರ್ತೀರಲ್ವಾ ಮಕ್ಕಳ? ಕೇಳಿಸ್ತಾ ಇದೆಯಾ? ಆಕಾಶದಲ್ಲಿ ನಕ್ಷತ್ರ ನೋಡಿರ್ತೀರ ಅಲ್ವಾ? ನೋಡಿ ನೋಡಿ, ಯಾರಿಗ್ ಗೊತ್ತು ನಕ್ಷತ್ರ ಅಂದ್ರೆ ಏನು? ನೋಡ್ತಾ ನಿಮ್ಗೆ ಆಕಾಶದಲ್ಲಿ ಕಾಣಿಸುತ್ತಲ್ಲ ರಾತ್ರಿ, ಗೊತ್ತಾ? ಎಲ್ರು ನೋಡಿರ್ತೀರಾ? ಯಾರು ನೋಡಿದ್ರೆ ಹ್ಯಾಂಡ್ ರೈಸ್ ಮಾಡಿ. ನಕ್ಷತ್ರ ಎಷ್ಟಿರುತ್ತೆ ನಕ್ಷತ್ರ? ತುಂಬಾ ಇರುತ್ತೆ. ಆ ತುಂಬಾ ನಕ್ಷತ್ರ ಆಕಾಶ ತುಂಬಾ ಇರ್ಬೇಕಾದ್ರೆ ಅದರಲ್ಲಿ ಒಂದ್ ನಕ್ಷತ್ರ ತುಂಬಾ ಚೆನ್ನಾಗಿ ಹೊಳಿತಾ ಇರುತ್ತೆ, ತುಂಬಾ ಶೈನಿಂಗ್ ಇರುತ್ತೆ ಅಲ್ವಾ? ಆ ನಕ್ಷತ್ರ ಯಾವುದು ಅಂದ್ರೆ ಧ್ರುವ ನಕ್ಷತ್ರ. ಧ್ರುವ ನಕ್ಷತ್ರ ಅಂದ್ರೆ ಏನು, ಯಾಕೆ ಆ ನಕ್ಷತ್ರ ಅಷ್ಟು ಶೈನಿಂಗ್ ಇದೆ ಅನ್ಬೇಕಾದ್ರೆ ಅದ್ರದ್ದೊಂದು ಸಣ್ಣ ಕಥೆ ಇದೆ, ಅದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ? ಧ್ರುವ ನಕ್ಷತ್ರ ಅಂತಂದ್ರೆ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 2 ಹೆಂಡತಿಯರಿರ್ತಾರೆ, ಆಯ್ತಾ? ಆ 2 ಹೆಂಡತಿರ್ಗುನು ಒಬ್ಬೊಬ್ರು ಗಂಡು ಮಕ್ಳಿರ್ತಾರೆ. ಆ ಗಂಡು ಮಕ್ಳಲ್ಲಿ ಒಬ್ಬ ತುಂಬಾ ಹರಿಭಕ್ತ. ಅವನು ತುಂಬಾ ಯಾವಾಗ್ಲೂ ದೇವ್ರನ್ನ ನೆನೆಸ್ಕೊಳ್ಳೋದು, ನಾರಾಯಣ ನಾರಾಯಣ ಹರಿ ಅಂತ ಹೇಳೋದು, ಪೂಜೆ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತಾನೆ. ಅವನು ಒಬ್ಬ ತಾಯಿ ಮಗ. ಇನ್ನೊಬ್ಬ ಇರ್ತಾನಲ್ಲ, ಅವನೇನ್ ಗೊತ್ತಾ, ಬರೀ ತುಂಟಾಟ ಆಡೋದು, ಆಚೆ ಹೋಗೋದು, ಈಚೆ ಬರೋದು, ಸಣ್ಣ ಮಕ್ಳ ತರ ಎಲ್ಲ ಮಾಡ್ತಾ ಇರ್ತಾನೆ. ಆದ್ರೆ ಆ ಮಕ್ಕಳು ಕಂಡ್ರೆ ತಂದೆಗೆ, ಎಲ್ಲಾ ಮಕ್ಕಳು ಕಂಡ್ರು ಆಸೆ ಇರುತ್ತಲ್ವಾ, ಅದೇ ತರ ಆಸೆಯ ಕಾಣ್ತಾ ಇರ್ತಾರೆ.
ತಾಯಿರಿಬ್ರು ಏನ್ ಮಾಡ್ತಾರೆ, ಒಂದಿನ ಆ ಮಕ್ಕಳಿಬ್ರು ಕರ್ದ್ಬಿಟ್ಟು ತಿಂಡಿ ಎಲ್ಲ ಕೊಟ್ಬಿಟ್ಟು ಆಟ ಆಡ್ಕೊಂಬನ್ನಿ ಅಂತ ಹೇಳ್ತಾರ. ಒಂದಿನ ಹೋಗ್ಬಿಟ್ಟು ಈ ಪಾಪು ಏನ್ ಮಾಡ್ತಾನೆ, ಧ್ರುವ ಆಗಿದ್ದವನು, ಅವನು ದೇವ್ರ ನೆನೆಸ್ಕೊಂಡು ದೇವ್ರ ಹತ್ರ ಪೂಜೆ ಮಾಡ್ಕೊಂಡು ದೇವ್ರನ್ನ ಒಂದು ಶ್ಲೋಕ ಹೇಳ್ಕೊಂಡೆಲ್ಲ ಕೂತಿರ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ತಮ್ಮ ಇರ್ತಾನಲ್ಲ, ಅವನೇನ್ ಮಾಡ್ತಾನೆ, ಈ ಆಟ ಆಡ್ಕೊಂಬಂದು ಎಲ್ಲ ಬಂದು ಅವ್ರ ತಂದೆ ತೊಡೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ. ತಂದೆ ತೊಡೆ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ, ಇವನು ನೋಡ್ತಾನೆ, ನಾನು ತಂದೆ ತೊಡೆ ಮೇಲೆ ಕುತ್ಕೋಬೇಕಲ್ವಾ ಅಂದ್ಬಿಟ್ಟು ಹೋಗ್ತಾನೆ. ಅಷ್ಟ್ರಲ್ಲಿ ಅವ್ರ ಅಮ್ಮಂದಿರು ಇರ್ತಾರಲ್ಲ, ಆ ಅಮ್ಮ ಏನ್ ಮಾಡ್ತಾಳೆ, ಆ ಮೊದ್ಲೇ ತಾಯಿ ಇರ್ತಾಳಲ್ಲ, ಧ್ರುವನ್ ತಾಯಿ, ಪಾಪ ಅವಳೆಲ್ಲ ಒಳಗಡೆ ಇರ್ತಾಳೆ. ಅದಕ್ ಮೊದ್ಲೇ ಇನ್ನೊಬ್ಬ ಇರ್ತಾನಲ್ಲ ತಮ್ಮ, ಅವ್ರ ತಾಯಿ ಏನ್ ಮಾಡ್ತಾರೆ, ಧ್ರುವ ಬಂದು ಕೂತ್ಕೊಂಡ ತಕ್ಷಣ ಈ ಕಡೆ ಇಲ್ಲ, ನನ್ನ ಮಗನೇ ಫಸ್ಟ್ ಹುಟ್ಟಿದ್ದು, ನನ್ನ ಮಗನೇ ಕೂತ್ಕೋಬೇಕು, ಅವ್ರ ಅಪ್ಪನ ಪ್ರೀತಿ ಅವನೇ ಸಂಪಾದನೆ ಮಾಡಿರೋದು ಅಂತ ಎಳ್ದು ಬಿಟ್ಟು ಬಿಡ್ತಾಳೆ. ಆವಾಗ ಏನಾಗುತ್ತೆ, ಇವನ್ ಧ್ರುವನ್ಗೆ ತುಂಬಾ ಬೇಜಾರಾಗುತ್ತೆ. ನೋಡು, ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳಕ್ಕೆ ನನ್ನ ಬಿಡ್ಲಿಲ್ಲ ಚಿಕ್ಕಮ್ಮ ಅಂತ ಅಂದ್ಬಿಟ್ಟು ಹೋಗಿ ಅವ್ರ ತಾಯಿ ಹತ್ರ ಅಳ್ತಾ ಹೇಳ್ಕೊತಾನೆ. ಆವಾಗ ಅವ್ರ ತಾಯಿ ಏನ್ ಹೇಳ್ತಾರೆ, ನೀನು ಯಾವಾಗ್ಲೂ ದೇವ್ರ ಭಕ್ತಿ ಮಾಡ್ತೀಯಲ್ವಾ, ಅದ್ರಿಂದ ಚಿಕ್ಕಮ್ಮನಾಗ್ಲಿ ತಮ್ಮನಾಗ್ಲಿ ಏನು ಬೈಬಾರ್ದು, ಏನು ಅನ್ಬಾರ್ದು, ನೀನ್ ದೇವ್ರ ಪ್ರೀತಿ, ದೇವ್ರನ್ನ ಒಂದು ಪ್ರೀತಿಯಿಂದ ಧ್ಯಾನ ಮಾಡು, ಮತ್ತೆ ಶ್ಲೋಕ ಹೇಳು, ಆವಾಗ ನಿನ್ ತಂದೆ ಪ್ರೀತಿನ ನೀನೇ ಗಳಿಸ್ಕೋಬಹುದು ಅಂತ ಹೇಳ್ಕೊಡ್ತಾರೆ. ಆವಾಗ ಏನಾಗುತ್ತೆ, ಇವನಿಗೆ ನಮ್ ತಾಯಿ ಹೇಳಿದ್ದು ನಿಜ, ನಾಳೆಯಿಂದ ಧ್ಯಾನ ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ತುಂಬಾ ಧ್ಯಾನ ಕೂತ್ಕೊಳ್ಳೋದು. ಆಮೇಲೆ ಟೈಮ್ ಇದ್ದಾಗೆಲ್ಲ ಅವನು ಬರೀ ಮಂತ್ರಗಳು, ಹರಿಧ್ಯಾನ ಇದೆಲ್ಲ ಹೇಳ್ಕೊಂಡಿರ್ತಾನ. ಈ ತರ ಹೇಳ್ಕೊಂಡಿರ್ಬೇಕಾದ್ರೆ ಒಂದಿನ ಅವನಿಗೆ ತುಂಬಾ ಚೆನ್ನಾಗ್ ಧ್ಯಾನ ಆಗುತ್ತೆ. ಒಂದಿನ ನಾರದ್ರು ಬರ್ತಾರೆ. ನಾರದ್ರನ್ನ ಕೇಳ್ತಾನೆ, ನಮ್ ತಂದೆ ಪ್ರೀತಿ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ನಮ್ ತಂದೆ ನನ್ ಕಂಡ್ರೆ ಇಷ್ಟ ಇಲ್ಲ, ನಮ್ ತಾಯಿ ನಮ್ ಚಿಕ್ಕಮ್ಮ ಈ ತರ ಮಾಡಿದ್ಲು, ನಾನು ಏನ್ ಮಾಡ್ಬೇಕು ಅಂದಿದ್ದಕ್ಕೆ ನಾರದ್ರು ಹೇಳ್ಕೊಡ್ತಾರೆ, ನೀನ್ ಮಾಡ್ತಾ ಇರೋ ದಾರಿ ಚೆನ್ನಾಗಿದೆ, ಇನ್ನು ಧ್ಯಾನ ಚೆನ್ನಾಗ್ ಮಾಡು, ಇನ್ನು ಶ್ಲೋಕ ಹೇಳು, ನಿನ್ಗೆ ದೇವ್ರೇ ಅದನ್ನ ಪ್ರೀತಿನ ಕರುಣಿಸ್ತಾನೆ, ನಿಮ್ ತಂದೆಗೆ ನೀನು ಪ್ರೀತಿ ಪಾತ್ರ ಆಗ್ತೀಯಾ ಅಂತ ಹೇಳ್ತಾರೆ ನಾರದ್ರು. ಇವನಿಗೆ ಇನ್ನೂ ಇಷ್ಟ ಆಗುತ್ತೆ. ಸ್ವಲ್ಪ ಅಮ್ಮ ಹೇಳಿದ ಮಾತು ಮೊದ್ಲೇ ಇತ್ತು, ಹೌದು ನಾವು ಹಠ ಮಾಡ್ಬಾರ್ದು, ಧ್ಯಾನ ಮಾಡ್ಬೇಕು, ಚಿಕ್ಕಮ್ಮನ್ ಬೈಬಾರ್ದು, ಅದಾಗಿದ್ದೇ ಪ್ರೀತಿ ಸಿಗುತ್ತೆ ಅಂತ ಹೇಳಿರ್ತಾರಲ್ವಾ. ಆಮೇಲೆ ಇವನಿಗೇನಾಗುತ್ತೆ, ಇನ್ನು ಧ್ಯಾನದ ಮೇಲೆ ತುಂಬಾ ಆಗ್ಬಿಟ್ಟು ಸುಮ್ಮನೆ ಧ್ಯಾನ ಕುತ್ಕೊಂಡ್ಬಿಡ್ತಾನೆ, ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ತಾನೆ. ಧ್ಯಾನ ಮಾಡ್ತಾ 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 ಅವನಿಗೆ ಹರಿ ಅಂದ್ರೆ ದೇವ್ರು ಒಲಿತಾನೆ. ದೇವ್ರು ಒಲಿದಾಗ ಏನಾಗುತ್ತೆ, ಇವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿ ಆದಾಗ ಅವನೇನ್ ಆಶೀರ್ವಾದ ಮಾಡ್ತಾನೆ ಗೊತ್ತಾ, ದೇವ್ರು ಭಗವಂತ ಏನ್ ಹೇಳ್ತಾನೆ, ನೀನು ನಿಮ್ ತಾಯಿಗಾಗ್ಲಿ ನಿಮ್ ತಂದೆಗಾಗ್ಲಿ ಚಿಕ್ಕಮ್ಮನ್ಗಾಗ್ಲಿ ಯಾರಿಗೂ ಏನ್ ಹೇಳ್ದೆ ಧ್ಯಾನ ಮಾಡೋದಿಕ್ಕೆ ನಿನ್ ಭಕ್ತಿ ನಾನ್ ಮೆಚ್ಚಿದೀನಿ ಅಂತ ಹೇಳ್ಬಿಟ್ಟು ಎಲ್ರು ನೆನ್ಸ್ಕೊಳ್ಳುವಂತ ಒಂದು ಸ್ಥಾನ. ಬರೀ ತಂದೆ ತೊಡೆ ಮೇಲೆ ಕುತ್ಕೊಂಡ್ಬಿಟ್ರೆ ಸ್ಥಾನ ಸಿಕ್ಬಿಡುತ್ತಾ? ಇಲ್ಲ ಅಲ್ವಾ. ನೋಡು, ನಕ್ಷತ್ರ ತರ ಯಾವಾಗ್ಲೂ ನೆನ್ಸ್ಕೊಳ್ಳುವಂತ ಒಂದು ಪದವಿ ಸಿಗುತ್ತೆ. ಅವನಿಗೆ ಪದವಿ ಕೊಡಿಸ್ತಾರೆ. ಏನ್ ಪದವಿ? ಎಲ್ರು ಪ್ರಪಂಚದಲ್ಲಿ ಇರೋಲ್ಲ, ಇವ್ರು ಒಂದಿನ 2 ದಿನ ತಂದೆ ಇರೋ ತನಕ ಕೂತ್ಕೋಬಹುದು, ತಾಯಿ ಇರೋ ತನಕ ಬೈಕೋಬಹುದು, ಚಿಕ್ಕಮ್ಮನ ನನ್ ಕೂರ್ಕಿಲ್ಲ ಅಂತಲ್ಲ. ಇದೆಲ್ಲ ಬೇಕಾ ನಮ್ಗೆ? ನೋಡು, ದೇವ್ರು ಧ್ಯಾನ ಮಾಡೋದಕ್ಕೆ ದೇವ್ರು ಎಂತ ಸ್ಥಾನ ಕೊಟ್ಟ, ಆಕಾಶದಲ್ಲಿ ನಕ್ಷತ್ರ ಹೊಳೆಯುವಂತ ನಕ್ಷತ್ರ ಆದ ಅವನು. ಅದರಿಂದ ಧ್ಯಾನ ಮಾಡಿ ದೇವ್ರನ್ನ ನೆನೆಸ್ಕೊಂಡು ನಾವ್ ಎಷ್ಟು ಆಗುತ್ತೆ ಅಷ್ಟು ಒಳ್ಳೆ ಬುದ್ಧಿಯಿಂದ ನಡ್ಕೊಂಡಾಗ ದೇವ್ರೇ ನಮ್ಗೆ ಉನ್ನತ ಸ್ಥಾನ ಕೊಡ್ತಾನೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗುತ್ತೆ. ಜೊತೆಗೆ ಧ್ರುವ ನಕ್ಷತ್ರ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳ, ಅಂತ್ಕೊಂಡ್ ನೋಡಿ, ಯಾವಾಗ್ಲಾರು ಆಕಾಶದಲ್ಲಿ ಕಾಣಿಸುತ್ತೆ, ಶೈನಿಂಗ್ ಆಗಿರುತ್ತೆ ಆ ನಕ್ಷತ್ರ. ಗೊತ್ತಾಯ್ತಾ ಮಕ್ಳ? ಯಾರಾದ್ರು ಕೇಳಿಸ್ಕೊಂಡ್ರ? ಅರ್ಥ ಆಯ್ತಾ ಕತೆ? ಮೇಡಮ್ ಯಾರಿಗೂ ಅನ್ಯೂಟ್ ಇಲ್ಲ ಅನ್ಸುತ್ತೆ, ಅನ್ರದ ಮೇಡಮ್? ಅನ್ರ ಮೇಡಮ್, ಅನ್ರದ ಮೇಡಮ್ ಅನ್ಯೂಟ್ ಮಾಡ್ಕೊಂಡು. ನಮಸ್ತೆ ಮೇಡಮ್. ನಮಸ್ತೆ, ಗೌಡ್ರು ಸರ್ ಇದಾರೆ. ನಮಸ್ತೆ ಸರ್, 1 ನಿಮಿಷ ಉಪಯೋಗಿಸ್ಕೋಬೋದಾ? 1 ನಿಮಿಷ ಮಾತಾಡಿ ಮೇಡಮ್, ಹೇಳಿ. ಹಾಯ್ ಮಕ್ಳ, ಹಾಯ್. ನಿನ್ನೆ ಎಲ್ಲ ಬಂದಿದ್ದೆ, ಇವತ್ತು ಸ್ವಲ್ಪ ಲೇಟ್ ಆಯ್ತು ಯೋಗ ಕ್ಲಾಸ್ ಹೋಗಿ. ಸರ್, ಒಂದು ರಸಪ್ರಶ್ನೆಗಳು 10ಕ್ಕೆ ಅವ್ರಿಗೆ ಹೇಳ್ತೀನಿ. ಆಗ್ಬೋದಾ ಸರ್? ಮಕ್ಕಳ ಒಂದಿಬ್ರಿಗೆ ಅನ್ಮಿಟ್ ಕೊಟ್ಬಿಡಿ, ಅವರು ಉತ್ತರ ಹೇಳ್ತಾರೆ.
ವಿಷ್ಣುಗಾಗ್ಲಿ ಪರಿಣಿತಿಗಾಗ್ಲಿ ಯಾರಿಗಾದ್ರಾಗ್ಲಿ ಒಂದಿಬ್ರಿಗೆ ಅನ್ಮಿಟ್ ಕೊಟ್ಟಿರಿ. ವಿಷ್ಣು ಕೊಡ್ತೀನಿ ಮೇಡಮ್. ಹಾ ಸರಿ. ಮತ್ತೆ ರಸಪ್ರಶ್ನೆಗಳು. ವಾಲಿಯ ತಮ್ಮನ ಹೆಸರೇನು? ಗೊತ್ತಾ ವಿಷ್ಣು? ವಾಲಿಯ ತಮ್ಮನ ಹೆಸರೇನು? ಸುಗ್ರೀವ. ಸುಗ್ರೀವ. ಹಾ ವೆರಿ ಗುಡ್ ವೆರಿ ಗುಡ್. ರಾಮನ ದೂತ ಯಾರು? ಹನುಮಂತ. ಹಾ. ಕಾಡಿನಲ್ಲಿ ಕಾಯುತ್ತಿದ್ದ ವೃದ್ಧ ಭಕ್ತೆ ಯಾರು? ಶಬರಿ. ಹಾ. ಶೂರ್ಪನಖಿ ಯಾರ ತಂಗಿ? ರಾವಣನ ತಂಗಿ. ಮಾತಾಪಿತೃಗಳ ಸೇವೆ ಮಾಡಿದ ಬಾಲಕ ಯಾರು? ಶ್ರವಣ ಕುಮಾರ. ಸಂಜೀವಿನಿ ಪರ್ವತವನ್ನು ತಂದವರು ಯಾರು? ಹನುಮಂತ. ರಾಮ ವನವಾಸ ಮಾಡಿ ಬರುವವರೆಗೂ ಭರತ ಕಾಯುತ್ತಿದ್ದ ಸ್ಥಳ ಯಾವುದು? ಭರತ. ರಾಮ ವನವಾಸ ಮಾಡಿ ಬರೋವರೆಗೂ ಅವನು ಕಾಯ್ತಿದ್ದ ಗ್ರಾಮ ಗೊತ್ತಾ? ನಂದಿ ಗ್ರಾಮ. ನಂದಿ ಗ್ರಾಮ. ಸೀತೆ ಇಷ್ಟಪಟ್ಟ ಪ್ರಾಣಿ ಯಾವುದು? ಮ್ಯಾಮ್ ಕಟ್ ಆಗ್ತಾ ಇದೆ. ಸೀತೆ ಇಷ್ಟಪಟ್ಟಿದ್ದು ಅವಳು. ಹೌದಾ? ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಿದ್ಯಾ? ಸೀತೆ ಇಷ್ಟಪಟ್ಟ ಪ್ರಾಣಿ ಯಾವುದು? ಜಿಂಕೆ. ಕರ್ನಾಟಕದಲ್ಲಿ ರಾವಣ ಶಿವನ ಆತ್ಮಲಿಂಗ ಇಟ್ಟ ಸ್ಥಳ ಯಾವುದು? ಮುರುಡೇಶ್ವರ. ಯಾವುದು? ಮುರುಡೇಶ್ವರ ಅಲ್ಲ. ಕರ್ನಾಟಕದಲ್ಲಿ ರಾವಣ ಶಿವನ ಆತ್ಮಲಿಂಗ ಇಟ್ಟ ಸ್ಥಳ ಯಾವುದು? ಗೋಕರ್ಣ. ರಾವಣ ಯಾರ ಭಕ್ತ? ಶಿವನ ಭಕ್ತ. ಆದಿಕಾವ್ಯ ರಾಮಾಯಣವನ್ನು ಬರೆದ ಮಹಾಕವಿ ಯಾರು? ವಾಲ್ಮೀಕಿ. ವೆರಿ ಗುಡ್. ಬಿಟ್ಟ ಬಾಣ ತೊಡಲಾರೆ ಎಂದು ಶಪಥಗೈದವ ಯಾರು? ಕರ್ಣ. ಜಗತ್ತಿನ ಮೊದಲ ಅಣುವಿಜ್ಞಾನಿ ಯಾರು? ಗೋಪಿ ಚಂದ್ರಬಾಲ. ಕಣಾದ. ವಜ್ರಾಯುಧಕ್ಕೆ ತನ್ನ ಬೆನ್ನೆಲುಬು ನೀಡಿದ ಋಷಿ ಯಾರು? ಗೊತ್ತಿಲ್ಲ. ದದೀಚಿ ಅಂತ. 101 ಜನ ತಂದೆ ಯಾರು? ಧೃತರಾಷ್ಟ್ರ. ವೆರಿ ಗುಡ್. ಶ್ರೀಕೃಷ್ಣನ ಸಾಕು ತಾಯಿ ಯಾರು? ಯಶೋಧ. ದಕ್ಷಿಣ ದಿಕ್ಕಿನ ಅಧಿಪತಿ ಯಾರು? ದಕ್ಷಿಣ ದಿಕ್ಕು ಅಧಿಪತಿ ಯಮ. ಬೇಲೂರು ದೇವಸ್ಥಾನದ ನಿರ್ಮಾಣಕಾರ ಯಾರು? ವಿಷ್ಣುವರ್ಧನ್. ಅಲ್ಲ, ಜಕಣಾಚಾರಿ. ರಾಜ್ಯ ಸರ್ಕಾರದ ಲಾಂಛನದಲ್ಲಿರುವ ಕಾಲ್ಪನಿಕ ಪಕ್ಷಿ ಯಾವುದು? ಧ್ವಜದಲ್ಲಿರುತ್ತಲ್ಲ ಪಕ್ಷಿ ಅದ್ಯಾವುದು? ಗರುಡ. ಗಂಡಬೇರುಂಡ. ಗಂಡಬೇರು. ಕಾವೇರಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ. ಶಿವಾಜಿಗೆ ಕತ್ತಿವರಸೆ ಕಲಿಸಿದ ಗುರು ಯಾರು? ದಾದಾಜಿ ಕೊಂಡದೇವ. ವೆರಿ ಗುಡ್ ವೆರಿ ಗುಡ್. ಭಾರತದ ಪ್ರಪ್ರಥಮ ಬಾಹ್ಯಾಕಾಶ ಯಾತ್ರಿ ಯಾರು? ಬಾಹ್ಯಾಕಾಶ ಯಾತ್ರಿ ರಾಕೇಶ್ ಶರ್ಮಾ. ಸೀತಾಪಹರಣ ಸುದ್ದಿ ರಾಮನಿಗೆ ತಿಳಿಸಿದ ಪಕ್ಷಿರಾಜ ಯಾರು? ಜಟಾಯು. ವಿಷ್ಣು ಕೆಲವೊಂದ್ ಕಾಪಿ ಮಾಡ್ಕೊಳಕತ್ತಾನ ಅಲ್ಲಿ. ವಿಷ್ಣು ಕಾಪಿ ಮಾಡ್ಕೊಳಕತ್ತಾನೆ. ಪೋರ್ಚುಗೀಸರನ್ನು ಎದುರಿಸಿದ ಉಳ್ಳಾಲದ ರಾಣಿ ಯಾರು? ಪೋರ್ಚುಗೀಸರನ್ನು ಎದುರಿಸಿದ ಉಳ್ಳಾಲದ ರಾಣಿ ಯಾರು? ಉಳ್ಳಾಲದಲ್ಲಿ ಯಾರು ಇದ್ದಿದ್ದು? ಅಬ್ಬಕ್ಕ ದೇವಿ. ಸುಪ್ರಸಿದ್ಧ ಮೀನಾಕ್ಷಿ ದೇವಾಲಯ ಎಲ್ಲಿದೆ? ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ ಅಂತ ಹೇಳಲ್ಲ ಮೊದ್ಲೇ. ಮೀನಾಕ್ಷಿ ಮಧುರೆಯಲ್ಲಿ. ಅದೇ ಮಧುರೈಯಲ್ಲಿ ಇದೆ. ಶ್ರೀರಾಮ ಎಲ್ಲಿ ಜನಿಸಿದ? ಅಯೋಧ್ಯ. ರಾಮನ ತಾಯಿ ಯಾರು?
ಕೌಸಲ್ಯ. ವಾಲಿಯ ಸಾಮ್ರಾಜ್ಯ ಯಾವುದು? ವಾಲಿಯ ಸಾಮ್ರಾಜ್ಯ ಯಾವುದು? ಕಿಷ್ಕಿಂಧೆ, ಇಂದಿನ ಹಂಪೆ. ಸೀತೆಯ ಅಪಹರಣವನ್ನು ಪ್ರತಿಭಟಿಸಿದ ಪಕ್ಷಿ ಯಾವುದು? ಜಟಾಯು. ಸೀತೆ ಅಪಹರಣ ಮಾಡುವಾಗ ಮಾರೀಚ ಯಾವ ರೂಪದಲ್ಲಿ ಬಂದ? ಜಿಂಕೆ. ಸೀತೆಯನ್ನು ಬಂಗಾರದ ಜಿಂಕೆ ರೂಪದಲ್ಲಿ ಬಂದ. ಸೀತೆಯನ್ನು ಸ್ವಯಂವರದಲ್ಲಿ ರಾಮ ಹೇಗೆ ವರಿಸಿದ? ಬಾಣ ಬಿಟ್ಟು. ಶಿವ ಧನಸ್ಸನ್ನು ಮುರಿದು, ದೊಡ್ಡದು ಅದನ್ನು ಮುರಿದು, ಧನಸ್ಸನ್ನು ಮುರಿದು ಸೀತೆಯನ್ನು ಸ್ವಯಂವರದಲ್ಲಿ ವರಿಸಿದ್ದು. ಭರತನ ಹೆಂಡತಿ ಯಾರು? ಮಾಂಡವಿ. ಸಾಕು ಅನ್ಸುತ್ತೆ, ಮತ್ತೆ ಟೈಮ್ ಇಲ್ಲ ಅನ್ಸುತ್ತೆ. ಸಾಕು ಮೇಡಮ್, ನೋಡೋಣ. ಈಗ ಅಷ್ಟು ಸಾಮಾನ್ಯವಾಗಿ ವಿಷ್ಣುನೇ ಹೇಳಿದಾನೆ. ಮಕ್ಕಳೇ, ಉಳಿದವ್ರಿಗೂ ಕೂಡ ಇದರಲ್ಲಿ ಕನಿಷ್ಠ 80% ನನಗೆ ಆನ್ಸರ್ ಗೊತ್ತಿತ್ತು ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಕನಿಷ್ಠ 80% ನನಗೆ ವಿಷ್ಣು ಹೇಳಿದ್ನಲ್ಲ, ಅದ್ರಲ್ಲಿ 80% ನನಗೆ ಅನುರಾಧ ಮೇಡಮ್ ಅದ ಕೇಳಿದ ಕ್ವಶನ್ಗೆ 80% ನನಗೆ ಆನ್ಸರ್ ಗೊತ್ತಿದ್ವು ಅನ್ನೋರು ಹ್ಯಾಂಡ್ ರೈಸ್ ಮಾಡಿ ಮಕ್ಕಳೇ. ವಿಷ್ಣು, ನೀನ್ ಆಮೇಲೆ ಮಾತಾಡ್ತೇನೆ. ಬೇರೆಯವರು ಹ್ಯಾಂಡ್ ರೈಸ್ ಮಾಡಿ ಮಕ್ಕಳೇ. 80% ನನಗೆ ಆನ್ಸರ್ ಗೊತ್ತಿದ್ವು ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಎಸ್, ಇಂಪನ ನಿನಗೆ ಗೊತ್ತಿತ್ತು ಪುಟ್ಟಿ, ನಿನ್ಗೆ ಮಾತಾಡಮ್ಮ. ಇಂಪನ ಅಷ್ಟು ಒಬ್ರಿಗೆ ಕೇಳೋಕ್ಕಿಂತಲೂ 5-5 ಪ್ರಶ್ನೆ ಒಬ್ಬೊಬ್ಬರಿಗೆ ಆನ್ ಮಾಡಿ. ಇಂಪನ ನಿನ್ಗೆ ಗೊತ್ತಿದ್ವಾ ಇವೆಲ್ಲವೂ? ನಿನ್ ವಯಸ್ಸು ಕಟ್ ಆಗ್ತದೆ. ಇಂಪನ, ನಿಮ್ಗೆ ಇನ್ನೊಂದ್ ಕೇಳ್ಬಿಡ್ಲಾ? ಅಲ್ಲ, ಇವಾಗ ಒಂದ್ ಕೇಳ್ತೀನಿ, ಹೇಳ್ತೀಯಾ? ಭಾರತದ 2 ಮಹಾಕಾವ್ಯಗಳು ಯಾವುವು? ಭಾರತದ 2 ಮಹಾಕಾವ್ಯಗಳು ಯಾವುವು? ರಾಮಾಯಣ, ಮಹಾಭಾರತ. ವೆರಿ ಗುಡ್, ರಾಮಾಯಣ ಮಹಾಭಾರತ. ಎಸ್, ಟೈಮ್ ಆಗಿದೆ ಅನ್ನೋದ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ಇಷ್ಟು ದಿವಸ ಕಲಿಸಿದ್ದನ್ನ ಮತ್ತೆ ರಿಮೈಂಡ್ ಮಾಡಿದ್ರ ಒಳ್ಳೆ. ಈ ತರ ಪ್ರಯತ್ನ ಆಗ್ತಾ ಇರ್ಬೇಕು ಮಕ್ಕಳಿಗೆ. ಅಂದಾಗ್ಲೇ ಏನ್ ಕೊಟ್ಟಿದೀವಿ, ಎಷ್ಟು ತಗೊಂಡ್ರು ಅನ್ನೋದು ಗೊತ್ತಾಗ್ತದೆ. ಥ್ಯಾಂಕ್ ಯು ಮೇಡಮ್. ಮಕ್ಕಳೇ, ಒಂದು ತಮ್ಮೆಲ್ಲರಿಗೂ ಗೊತ್ತಿಲ್ಲ. ಎಸ್, ಥ್ಯಾಂಕ್ ಯು ಮೇಡಮ್. ನಾಳಿದು ಮಕ್ಕಳೇ ಏನಂತಂದ್ರೆ, ನಿಮ್ಮ ಪೇರೆಂಟ್ಸ್ಗೆ ನಾಳೆ ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ, ಹೌದಾ? ಏನಂತಂದ್ರೆ ಅವ್ರು ನಾಳೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಕೆಲವೊಂದಿಷ್ಟು ವಿಷಯ ಹೇಳ್ತೀನಿ, ಇವೆಲ್ಲೋ ಅವ್ರಿಗೆ ಗೊತ್ತಿದವ ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಹೇಳಿದ ತಕ್ಷಣ ಸ್ಲೇಟು ಬಳಪ ಇದ್ರೆ ತಕ್ಷಣ ಬರ್ದು ನಮ್ಮ ಎದುರುಗಡೆ ವಿಡಿಯೋ ಆನ್ ಮಾಡ್ಕೊಂಡು ಬರ್ದು ತೋರ್ಸ್ಬೇಕು. ಅವ್ರು ಏನ್ ಗೊತ್ತಾ, ಕನ್ನಡ ಭಾಷೆಯ ಮೂಲಾಕ್ಷರಗಳು ಮೊದ್ಲು ಬೇರೆ ಇದ್ವು, ರಟ ಈಕ ಗೈಯಣ ಅಂತ ಹೇಳ್ಬಿಟ್ಟು, ಹೌದಾ? ಅವು ಎಷ್ಟಿದ್ವು ಅವನ್ನ ಗೊತ್ತಿದ್ರೆ ಹೇಳ್ಬೇಕು. ಮೂಲಾಕ್ಷರಗಳು ಈಗೇನದವಲ್ಲ ರನ್ನಿಂಗ್, ಅ ಇ, ಅವನ್ನ ಹೇಳ್ಬೇಕು. ಅದ್ರಲ್ಲಿ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ದೀರ್ಘ ಸ್ವರಗಳೆಷ್ಟು, ಹೃಸ್ವ ಸ್ವರಗಳೆಷ್ಟು, ಅನುನಾಸಿಕಗಳೆಷ್ಟು, ಇವೆಲ್ಲದನ್ನು ವ್ಯಾಕರಣನೇ ಜಾಸ್ತಿ ಒತ್ತು ಕೊಡ್ತೇವೆ. ಅದನ್ನ ನೀವ್ ಹೇಳಂಗಿಲ್ಲ, ನಿಮ್ ಪೇರೆಂಟ್ಸ್ ಹೇಳ್ಬೇಕಾಗತ್ತೆ ಆನ್ಸರ್ ಅದಕ್ಕೆ, ಅದ್ವಾ? ಹಂಗಾಗ್ಬಿಟ್ಟು ಅವರು ಕೂಡ ಪ್ರಿಪೇರ್ ಆಗಿರ್ಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ. ಜೊತೆಗೆ ಏನೆಲ್ಲ ಬರ್ತವೆ ಸಣ್ಣದ ಬಾಲ್ಯದಲ್ಲಿದ್ದಾಗ, ದಿಕ್ಕುಗಳು, ಕಾಲಗಳು, ಋತುಗಳು, ತಿಥಿಗಳು, ನಕ್ಷತ್ರಗಳು, ಅಮಾವಾಸ್ಯೆಗಳು, ಹುಣ್ಣಿಮೆಗಳು, ಇವೆಲ್ಲವನ್ನು ಕೂಡ ನಾವು ಸ್ವಲ್ಪ ಕೇಳ್ತೇವೆ. ಇಲ್ಲಿ ಎಲ್ಲರಿಗೂ ಆಪ್ಷನ್ ಇರುತ್ತೆ. ಯಾರು ಪಟ್ಟಂತ ಹ್ಯಾಂಡ್ ರೈಸ್ ಮಾಡ್ತಾರೋ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಇದು ನಾಳೆ ಎಲ್ಲರೂ ಪ್ರಿಪೇರ್ ಆಗ್ಲಿ, ನಿಮ್ಮ ಜೊತೆ ನಿಮ್ ಪೇರೆಂಟ್ಸ್ ಕೂಡ ಪ್ರಿಪೇರ್ ಆಗ್ಲಿ ಅಂತ ಹೇಳ್ತೇವೆ. ಯಾಕಂದ್ರೆ ಬರೀ ಮಕ್ಕಳಿಗೆ ಅಷ್ಟೇ ಕಲ್ಸಿದ್ರೆ ಸಾಕಾಗಲ್ಲ, ಇಡೀ ಮನೆಯ ವಾತಾವರಣನೇ ಅದು ಜ್ಞಾನಮಯ ಆದಾಗ ನಿಮ್ಮ ಬೆಳವಣಿಗೆ ಸರಳ ಆಗುತ್ತೆ ಮಕ್ಕಳೇ. ಇಲ್ಲ ಅಂತಂದ್ರೆ ನೀವು ಒಳ್ಳೆ ಏನೋ ಒಂದು ಇಂಟ್ರೆಸ್ಟಿಂಗ್ ಓದ್ತಾ ಕುಂತಿರ್ತಿ, ಯಾವಾಗ ಅವರಲ್ಲಿ ಟಿವಿ ಹಚ್ಕೊಂಡು ಮೊಬೈಲ್ ಹಚ್ಕೊಂಡು ಸೌಂಡ್ ಜಾಸ್ತಿ ಇಟ್ಕೊಂಡು ಬೇಡವಾಗಿದ್ದ ಅವ್ರು ಕೇಳ್ತಾ ಇದ್ರೆ ಏನಾಗುತ್ತೆ, ನಿಮಗೂ ಡಿಸ್ಟರ್ಬ್ ಆಗುತ್ತೆ, ಮಕ್ಕಳ ಕಲಿಕೆ ಚೆನ್ನಾಗಲ್ಲ. ಆದ್ರಿಂದ ಪೇರೆಂಟ್ಸ್ಗೂ ಕೆಲವೊಂದಿಷ್ಟು ಗೈಡ್ ಮಾಡ್ತಕ್ಕಂಥ ಪ್ರಯತ್ನನ ಸುಮಾರಾಗಿ 80% ಪೇರೆಂಟ್ಸ್ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ಮಕ್ಕಳಿಗೆ ಗೈಡ್ ಮಾಡ್ತಾರೆ, ಚೆನ್ನಾಗಿ ಕಲಿಸ್ತಿರ್ತಾರೆ, ಒಳ್ಳೆ ಊಟ ಕೊಡ್ತಿರ್ತಾರೆ, ಒಳ್ಳೆ ವಾತಾವರಣ ಮಾಡಿರ್ತಾರೆ. ಕೆಲವೊಂದು 20% ವೀಕ್ ಇರುತ್ತೆ. ಆ ವೀಕ್ ಇರೋರ್ನ ಮಾತ್ರ ಚಾರ್ಜ್ ಮಾಡ್ಲಿಕ್ಕೆ, ಆಕ್ಟಿವ್ ಮಾಡ್ಲಿಕ್ಕೆ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ಹಂಗಂತ ಎಲ್ಲರೂ ಡಲ್ ಅಂತ ಹೇಳಕ್ ಬರಲ್ಲ ಅಲ್ಲಿ, ಹೌದಾ? ಅವ್ರೆಲ್ಲರೂ ಚೆನ್ನಾಗಿ ಕಲ್ಸಿದ್ದಕ್ಕೆ ಇವತ್ತು ನೀವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದೀರಾ ಮಕ್ಕಳೇ. ಹಾಗಾಗ್ಬಿಟ್ಟು ಇನ್ನೂ ಚೆನ್ನಾಗಲಿ. ನಮ್ಮ ಮಹಾವತಾರ್ ಫೌಂಡೇಶನ್ ಉದ್ದೇಶ ಅಷ್ಟೇ, ಭಾರತ ದೇಶ ಒಳ್ಳೆ ಬಲಿಷ್ಠ ಜ್ಞಾನವಂತ ಪ್ರಜೆಗಳನ್ನು ಹೊಂದ್ಲಿ
ಅನ್ನೋದು. ಜೊತೆಗೆ ಈ ತರ ಮುಂದುವರೆದಿದ್ದೆ ಆದ್ರೆ ವೈಜ್ಞಾನಿಕವಾಗಿ ಇನ್ನು ಜಾಸ್ತಿ ಮುಂದುವರಿಯುತ್ತೆ. ಈಗೇನು ಉಪಗ್ರಹಗಳನ್ನ ಉಡಾವಣೆ ಮಾಡಿದ್ರಲ್ಲ, ಬರೀ ಚಂದ್ರಲೋಕ ಮಂಗಳಲೋಕಕ್ಕೆ ಮಾತ್ರ ಹೋಗಕ್ ಸಾಧ್ಯತೆ ಇದೆ. ಸೂರ್ಯನ ಮೇಲೂ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಮಕ್ಕಳೇ ನೀವು ದೊಡ್ಡವರಾದ್ಮೇಲೆ. ಅಂದ್ರೆ ಅಷ್ಟೊಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ. ಅದಕ್ಕೆ ಅಂತ ಮಕ್ಕಳು ನಮಗೆ ತಯಾರಾಗ್ಲಿ, ಪ್ರಜೆಗಳು ರೆಡಿ ಆಗ್ಲಿ, ವಿಜ್ಞಾನಿಗಳು ರೆಡಿ ಆಗ್ಲಿ ಅನ್ನೋದು ನಮ್ಮ ಆಶಯ. ಅದ್ರ ಬರೀ ವೈಜ್ಞಾನಿಕವಾಗೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಎಷ್ಟು ಪ್ರಬಲವಾಗಿ ಹೊರಬೇಕು ಅಂದ್ರೆ, ಹಿಂದೆ ಶರಣರು ಮಳೆ ಬರದೇ ಇದ್ದಾಗ ಮಳೆ ದೇವ ನೀ ಬಾರಪ್ಪ, ಧೈರ್ಯ ಒಣಗಿ ಹೋಗಿದೆ, ಬೆಳೆಗಳು ಬಾಡಿದಾವೆ, ಹಕ್ಕಿ ಪಕ್ಷಿಗಳು ಒಣಗ್ತಾ ಇದಾವೆ, ಬಾಯಾರಿ ಬಳಲ್ತಾ ಇದಾವೆ ಅಂತ ಕರೆದಾಗ, ಭಕ್ತಿಯಿಂದ ಕರೆದಾಗ ಮಳೆ ಬರ್ತಾ ಇತ್ತಂತೆ. ಒಂದು ಹಂತದಲ್ಲಿ ನಿಮ್ ಪೇರೆಂಟ್ಸಿಗೆ ಗೊತ್ತಿರ್ಬೋದು ಮಕ್ಕಳೇ, ದೇವಸ್ಥಾನದಲ್ಲಿ ದೀಪಗಳು ಎಲ್ಲವೂ ಆರಿ ಹೋದಾಗ ಒಂದು ದೀಪ ಮಾಲೀಕ ರಾಗವನ್ನ ಹೇಳಿದಾಗ ಸಂಗೀತಕ್ಕೆ ಎಷ್ಟು ಬೆಲೆ ಇದೆ ಅಂತಂದ್ರೆ, ಆ ರಾಗ ಹೇಳಿದಾಗ ಎಲ್ಲ ದೀಪಗಳು ತಮ್ಮಷ್ಟಕ್ಕೆ ತಾವೇ ಹತ್ಕೊಂಡ್ವಂತೆ. ಅಂದ್ರೆ ಆಧ್ಯಾತ್ಮಿಕವಾಗಿನೂ ಪ್ರಗತಿ ಆಗ್ಬೇಕಾಗಿದೆ ನಿಮಗೆ. ಬರೀ ಆಧ್ಯಾತ್ಮಿಕ ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿನೂ ಕೊಡೋದ್ರ ಜೊತೆಗೆ ನಿಮ್ಮ ದೇಹವನ್ನ, ನಿಮ್ಮ ಆರೋಗ್ಯವನ್ನು ಯಾವ ತರ ಕಾಪಾಡ್ಕೋಬೇಕು, ಏನು ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಹೆಂಗ್ ತಿನ್ಬೇಕು, ನೀರನ್ನು ಕೂಡ ಎಷ್ಟು ಕುಡ್ಬೇಕು, ಇವೆಲ್ಲದ್ರ ಬಗ್ಗೆ ಸಮಗ್ರವಾದ ಜ್ಞಾನವನ್ನು ಕೊಡ್ತಕ್ಕಂಥದ್ದು ನಮ್ಮ ಮಹಾವತಾರ ಫೌಂಡೇಶನ್. ಹಾಗಾಗ್ಬಿಟ್ಟು ಇದರ ಸಣ್ಣ ಸಣ್ಣ ತುಣುಕುಗಳನ್ನ ನಾವು ಹೇಳ್ತಕ್ಕಂಥ ಪ್ರಯತ್ನ ನಾಳೆ ಮಾಡ್ತೇವೆ ಮಕ್ಕಳೇ. ಹಾಗಾಗಿ ನಿಮ್ಮ ಪೇರೆಂಟ್ಸ್ಗಳನ್ನು ಕೂಡ ನಾಳೆ ಕನೆಕ್ಟ್ ಆಗ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಅವ್ರ ಕೆಲಸದ ಬಿಜಿ ಒಳಗೆ ಇರ್ತಾರೆ. ಇಲ್ಲಪ್ಪ ನಾನು ಇಷ್ಟು ದಿವಸ ಇದ್ನೆಲ್ಲ 20 ದಿವಸನ ಕನೆಕ್ಟ್ ಆಗಿದ್ದೆ, ಇವತ್ತೊಂದ್ ದಿವಸ ನೀವು ಬರ್ರಿ, ಅಮ್ಮ ಅಂಟಿ ಅಕ್ಕ ಯಾರು ಇರ್ತಾರೆ ಅವ್ರು ಕರ್ಕೊಳ್ರಿ. ಓಕೆನಾ? ಮಾಡ್ತಿರಲ್ವಾ ಮಕ್ಕಳೇ? ಎಸ್ ಸರ್, ನೀವು ಹೇಳಿದ್ದು ಸರಿ ಇದೆ ಅಂತ ಹೇಳಿ ಎಷ್ಟು ಜನ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ? ಹ್ಯಾಂಡ್ ರೈಸ್ ಮಾಡಿ, ಒಂದಿಬ್ಬರು ಮೂರಿಗೆ ಅವಕಾಶ ಕೊಡ್ತೇವೆ ಅಷ್ಟೇ. ಟೈಮ್ ಆಗಿದೆ ಆದ್ರೂ ಕೂಡ. ಹ್ಯಾಂಡ್ ರೈಸ್ ಮಾಡಿ ಮಕ್ಕಳೇ, ಬೇಗ ಅವಕಾಶ ಕೊಡ್ತೀವಿ. ಎಸ್, ಅಷ್ಟರಲ್ಲಿ ಗುರುದೇವಿ ಮೇಡಮ್ ಏನಾದ್ರು ಹೇಳ್ತೀರಾ? ಇಲ್ಲ ಸರ್, ನೀವೇ ಮುಗಿಸ್ಬಿಡಿ. ಎಲ್ಲ ಹೇಳ್ಬಿಟ್ಟಿದ್ದೀರಲ್ಲ, ಇನ್ನೇನಿದೆ ಹೇಳೋದಕ್ಕೆಲ್ಲ. ಕೊಟ್ಟಿದೆ. ವಿಷ್ಣು ಮಾತಾಡೋ. ಏನ್ ಅನಿಸ್ತು ಇಷ್ಟತನ ಹೇಳ್ತು? ಏನ್ ಗೊತ್ತಾಯ್ತು? ಇದು ಕುಕಿಂಗ್ ವಿತೌಟ್ ಫೈರ್ ಅನ್ನೋದು ತಿಳಿಸ್ತು. ಮತ್ತೆ ನಾವು ಏನು ಅವರು ರಾಮಾಯಣ ಒಂದು ತಿಳ್ಕೊಂಡ್ರಿ ಅದರಿಂದ. ಅನುರಾಧ ಮೇಡಮ್ ಹೇಳಿದ ಒಂದು ಕ್ವಶನ್ಸ್ ಗಳಿಂದ. ಆಮೇಲೆ ಇನ್ನು ಅವರ ಇನ್ನು ನೀತಿ ಕಥೆಗಳು, ಧ್ಯಾನ, ಆಮೇಲೆ ಬ್ರೈನ್ ಎಕ್ಸರ್ಸೈಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಟೀಚರ್ಸ್ ಗಳೆಲ್ಲ. ಒಳ್ಳೆ ಗೈಡೆನ್ಸ್ ಇದ್ದಾರೆ. ಎಸ್, ನಾಳೆ ನಿಮ್ ಪೇರೆಂಟ್ಸ್ ಹೇಳ್ತಿರಲ್ಲ, ಒಬ್ರಿಗೆ ಇಟ್ಕೊಳ್ತಿರಲ್ಲ. ಇವತ್ ಪಪ್ಪ ಬಂದಿದ್ರು, ನಾಳೆ ಮಮ್ಮಿ ಬರ್ತಾರಲ್ಲ? ಇಲ್ಲ, ನಾಳೆ ಪಾಪನೇ ಬರ್ತಾರೆ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಎಸ್, ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ನಿಮ್ ಪಪ್ಪ. ಶಿಕ್ಷಕರಾಗಿದ್ರು ಕೂಡ ಅವ್ರಿಗೆ ಮಾತ್ರ ಸಾಧ್ಯ. ಯಾವ ಸಂಸ್ಥೆ, ಯಾವ ಒಂದು ಎಜುಕೇಶನ್ ಅಲ್ಲಿ ಏನ್ ಕೊಡ್ತಾರೆ ಅನ್ನೋದು ಗಮನಿಸ್ಬೇಕಂದ್ರೆ ಒಬ್ಬ ಶಿಕ್ಷಕರಾದವ್ರು ಮಾತ್ರ ಚೆನ್ನಾಗಿ ಗಮನಿಸ್ತಾರೆ. ಸರ್, ನಮ್ಮ ಅಮ್ಮನ ಟೀಚರ್. ಓ, ಗ್ರೇಟ್ ಅಲ್ಲ ನೀನು. ಪರವಾಗಿಲ್ಲ ಹಂಗಾರೆ. ಎಸ್, ಕಂಗ್ರಾಚುಲೇಷನ್ ಪುಟ್ಟ. ಹಂಗಾರೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ, ಚೆನ್ನಾಗಿ ಓದ್ಬೇಕು ಹಂಗಾರೆ. ನಮ್ಮ ಅಜ್ಜಿನ ಟೀಚರ್. ಭಾರಿ ಆಯ್ತೋಗಪ್ಪ ಅಜ್ಜಿ. ಹಂಗಾರೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅನ್ನಂಗೆ ಹಣದ ಹೊಳೆಯೋ ಆಗಿದೆ ಮನೆಯಲ್ಲಿ. ಹಂಗಾರೆ ಯುಟಿಲೈಸ್ ಮಾಡ್ಕೊಳಪ್ಪ, ಚೆನ್ನಾಗಿ ಯುಟಿಲೈಸ್. ಇಂಪನ ಮಾತಾಡಮ್ಮ, ಇಂಪನ ಮಾತಾಡಮ್ಮ ಬೇಗ. ಕುಕಿಂಗ್ ವಿತೌಟ್ ಫುಡ್ ಚೆನ್ನಾಗಿ, ಕುಕಿಂಗ್ ವಿತೌಟ್ ಫೈರ್ ಚೆನ್ನಾಗಿತ್ತು. ಜೊತೆಗೆ ಬ್ರೈನ್ ಎಕ್ಸರ್ಸೈಸಸ್ ಮತ್ತೆ ಧ್ಯಾನನು ಚೆನ್ನಾಗಿತ್ತು. ಧ್ಯಾನದಿಂದ ನೆಮ್ಮದಿ ಮತ್ತೆ ಶಾಂತಿ ಸಿಕ್ತು ನನಗೆ. ಅದನ್ನ ಮತ್ತೆ ಚೆನ್ನಾಗಿತ್ತು. ಓಕೆ, ನಾಳೆ ಯಾರು ಇರ್ತಾರೆ? ನಿಮ್ ಪಪ್ಪ ಇರ್ತೈತೆ, ಮಮ್ಮಿ ಇರ್ತಾ? ನಮ್ಮ ಅಪ್ಪನೂ ಇರ್ತಾರೆ. ಆದ್ರೆ ಅಪ್ಪ ಸ್ವಲ್ಪ ಕೆಲ್ಸಕ್ ಹೋಗ್ತಾರೆ ಅನ್ಸುತ್ತೆ. ಲೀವ್ ಇರ್ತಾರೆ ಅನ್ಸುತ್ತೆ, ಲೀವ್ ಆಗ್ತಾರೆ ಅನ್ಕೊಂಡೆ. ಅದೇ ರಾತ್ರಿ 10 o'clock ಆಗುತ್ತೆ. ಯಾರಾದ್ರೂ ಇರ್ಲಿ, ಅಮ್ಮನೂ ಸ್ವಲ್ಪ ಕೆಲ್ಸ ಇದೆ ಇವತ್ತು, ಅದಕ್ಕೆ ನಾಳೆ ಮಾತಾಡಕ್ಕೆ ಹೇಳ್ತೀನಿ. ಮಾತಾಡಕ್ಕೆ ಹೇಳ್ತೀನಿ. ಸರಿ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು. ಎಸ್ ಮಕ್ಕಳೇ,
ವೆಲ್ಕಮ್ ಅಶ್ವಿನಿ ಮೇಡಮ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನಾಗರತ್ನಮ್ಮ ಮೇಡಮ್, ಸುಗುಣ ಆರಾಧ್ಯ ಮೇಡಮ್, ಸಣ್ಣಗೌಡ್ರು, ಅನುರಾಧ ಮೇಡಮ್, ಮತ್ತೆ ಇವತ್ತು ಲಾಗಿನ್ ಹೋಸ್ಟ್ ಕೊಟ್ಟಿದ್ದಂತಹ ಗುರುದೇವಿ ಹಿರೇಮಠ್ ಮೇಡಮ್ಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮಕ್ಕಳೇ, ಕೊನೆಯದಾಗಿ ಕಾರ್ಯಕ್ರಮ ಸಂಪನ್ನ ಮಾಡೋದಕ್ಕಿಂತ ಮುಂಚೆ ಮತ್ತೆ ರಿಪೀಟ್ ವಿಚಾರ ಏನು ಅಂದ್ರೆ, ಇವತ್ತು ವಿಷ್ಣು ಪುಟ ಹಾಗೂ ಅಂಬುಜ ಇಬ್ರು ಮಕ್ಕಳು ವಿಡಿಯೋ ಮಾಡಿ ಗ್ರೂಪ್ ನಲ್ಲಿ ಹಾಕಿದ್ದಾರೆ. ತುಂಬಾ ಖುಷಿ ಆಯ್ತು. ನಮ್ಮ ಗುರುಗಳು ಸಹ ನನಗೆ ಕಾಲ್ ಮಾಡಿ ಹೇಳಿದ್ರು ಚೆನ್ನಾಗಿ ಮಾತಾಡಿದ್ದಾರೆ ಅಂತ. ಇಲ್ಲಿರೋ ಮಕ್ಕಳುಗಳು ಎಲ್ಲರೂ ಸಹ ನಾಳೆ ನಿಮ್ದು 1 ನಿಮಿಷದ ನಿಮ್ಮ ಅನಿಸಿಕೆ ಚೆನ್ನಾಗಿತ್ತು, ಏನೇನ್ ಕಲ್ತ್ರಿ, ಏನ್ ಇಷ್ಟ ಆಯ್ತು, ಒಂದು ವಾಕ್ಯದಲ್ಲಾದ್ರೂ ನೀವು ಮಾತಾಡಿ ಒಂದು ವಿಡಿಯೋ ಕಳಿಸ್ಕೊಡಿ. ಓಕೆನಾ? ನಾನು ಗ್ರೂಪ್ ಶೇರ್ ಮಾಡ್ತೀನಿ. ಓಕೆ, ನಾಳೆ 21 ಡೇಸ್ ಕಂಪ್ಲೀಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಜಾಯ್ನ್ ಆಗಿರುವಂತಹ ಮಕ್ಕಳೇ ಎಲ್ರನ್ನು ನಿಮ್ ತಂದೆ ತಾಯಿಗೆ ಇವತ್ತಿಂದನೇ ಹೇಳಿ, ನಾಳೆ ಎಲ್ರು ತಂದೆ ತಾಯಿ ಅವ್ರ ಜೊತೆ ಮಾತಾಡ್ಸೋಣ. ಅವ್ರಿಗೆ ಮಕ್ಕಳು ಏನ್ ಕಲಿತ್ರು, ಈ ಕಲಿಕೆಯಿಂದ ಏನ್ ಅನುಕೂಲ ಆಯ್ತು, ಏನ್ ಇಷ್ಟ ಆಯ್ತು ಅಂತ ಅನಿಸಿಕೆ ಕೇಳಲಾಗುತ್ತೆ. ಸಾಧ್ಯ ಆದಷ್ಟು ನಾಳೆ ಈ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದ ರಂಗನಾಥ್ ಸರ್ ಅವರು ಬರ್ತಾ ಇದ್ದಾರೆ. ಅವರು ಬ್ಯುಸಿ ಇರ್ತಾರೆ, ಸಾಧ್ಯ ಆದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಓಕೆ ಮಕ್ಕಳ, ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ಸ್ ಮೇಡಮ್ ಎಲ್ಲರಿಗೂ. ನೀವು ಸಂಪನ್ನ ಮಾಡಿ ಗುರುದೇವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮಕ್ಕಳ ಎಲ್ಲರಿಗೆ. ಬಾಯ್. ಎಲ್ರು ಚೆನ್ನಾಗಿ ಅಟೆಂಡ್ ಮಾಡ್ಬೇಕಪ್ಪ. ಎಲ್ರು ಹ್ಯಾಂಡ್ ರೈಸ್ ಮಾಡ್ಬೇಕು. ಎಲ್ರು ವಿಡಿಯೋ ಆನ್ ಮಾಡ್ಕೋಬೇಕು. ಗುರುದೇವಿ ಹಿರೇಮಠ್ ಮೇಡಮ್.